ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರುಳಿ ಮಿಲಿಟರಿ ಹೋಟೆಲ್ ಕೋಪೌಡ್ ಬೈ ನ್ಯೂ ಪ್ರಶಾಂತ್ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ನಾಟಿ ಸ್ಟೈಲ್ ಅವರು ಅದ್ಭುತವಾಗಿರುವಂತ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ಮುರುಳಿ ಅವರೇ, ನಮ್ಮ ಎಲ್ಲ ರೆಸ್ಟೋರೆಂಟ್ಗಳು ಗಾಂಧಿ ನಗರದಲ್ಲಿದೆ, ಬಸವೇಶ್ ನಗರದಲ್ಲಿದೆ, JP ನಗರದಲ್ಲಿದೆ, ಜೈ ನಗರದಲ್ಲಿದೆ, ತ್ಯಾಗರಾಜ ನಗರದಲ್ಲಿದೆ. ಈಗ ಒಂದು ಡೀಲಕ್ಸ್ ಹೋಟೆಲ್ನ ಶುರು ಮಾಡ್ತಾ ಇದೀವಿ ನಾವು. ಪೀಣ್ಯ ಮೆಟ್ರೋ ದಾಸರಳ್ಳಿ ಬಸ್ ಸ್ಟ್ಯಾಂಡ್ ಮೆಟ್ರೋ ಸ್ಟೇಷನ್ ಪಕ್ಕ ಅದ್ಭುತವಾಗಿದೆ. 5,000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಾಟಿ ರೆಸ್ಟೋರೆಂಟ್. ಆ ಥರ ಯಾರೂ ಮಾಡಿಲ್ಲ ಬೆಂಗಳೂರಲ್ಲಿ. ಅದ್ಭುತವಾಗಿರುವಂಥ ರೆಸ್ಟೋರೆಂಟು. ಫ್ಯಾಮಿಲಿಗಳೆಲ್ಲ ಬಂದು ಏನು ಕೇಳ್ತೀರಾ ನಾಟಿ ಸ್ಟೈಲಲ್ಲಿ, ತಲೆ ಮಾಂಸ, ಕಾಲು ಸೂಪು, ಬೋಟಿ ಎಲ್ಲಾನು ಫ್ಯಾಮಿಲಿ ಕುತ್ಕೊಂಡು ತಿನ್ನೋವಂಥ ಲಕ್ಸುರಿ ಆಗಿರುವಂಥ ಒಳ್ಳೆ ರೆಸ್ಟೋರೆಂಟು. ಜೊತೆಗೆ ಪಾರ್ಟಿ ಹಾಲಲ್ಲಿದೆ. ದಯವಿಟ್ಟು ಹೇಳಿ ಮುರಳಿಯವರು ಇದನ್ನ ಅಂತ ಹೇಳಿದ್ದಾರೆ. ಜೊತೆಗೆ ಶನಿವಾರ ಭಾನುವಾರ ನೀವು 6 ಗಂಟೆಗೆ ಬರಲೇಬೇಕು, 4 ವಾರ ಅಂತ ನನಗೆ ಬೇರೆ ಹೇಳಿದ್ದಾರೆ. ಪ್ರತಿ ಶನಿವಾರ ಭಾನುವಾರ 6 ಗಂಟೆಯಿಂದ ಅಲ್ಲಿ ಇರ್ತೀನಿ ನಾನು 1 ಅವರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಮತ್ತೆ ಯಾರನ್ನು ಕರೆಸಿದಿರಿ, ಯಾವ ಹೋಟ್ಲವ್ರನ್ನ ಕರೆಸಿದಿರಿ ಅಂತ ಕೇಳ್ತಾ ಇದ್ದೀರಾ. ಕರ್ನಾಟಕದ ಮೂಲೆಗಳಿರ್ತಕ್ಕಂಥ ಜನಪ್ರಿಯವಾದಂಥ ಮಾಂಸಾಹಾರಿ ಅಡುಗೆಯವ್ರನ್ನ ಕರೆಸ್ತಾ ಇದ್ದೀವಿ. ಜನಪ್ರಿಯವಾದಂಥ ಹೋಟೆಲ್ ಅವ್ರನ್ನ ಕರೆಸ್ತಾ ಇದ್ದೀವಿ. ಅವರ ನಾನ್ ವೆಜ್ ಸ್ಪೆಷಲ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮಲ್ಲೇಶ್ವರಂ ಬೆಂಗಳೂರು 8ನೇ ಕ್ರಾಸ್ ಚಂದೂಸ್ ಮಿಲಿಟರಿ ಹೋಟ್ಲು. ಸುಮಾರು 35-40 ವರ್ಷಗಳಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಚಂದೂಸ್ ಮಿಲಿಟರಿ ಹೋಟ್ಲು ಮುಚ್ಚೋಯ್ತು. 1.5-2 ವರ್ಷ ಅಲ್ಲಿ ಮಲ್ಲೇಶ್ವರಮಲ್ಲಿ ಯಾವುದೂ ಮಿಲಿಟರಿ ಹೋಟೆಲ್ಗಳಿರಲಿಲ್ಲ. ತಿರ್ಗಾ ನಮ್ಮ ಪರಮೇಶ್ವರ್ ಅವರೊಬ್ಬರು ಬಂದರು. ಈ ವರ್ಷ ತಿರ್ಗಾ ಚಂದೂಸ್ ಹೋಟೆಲ್ ಅಂತ ಒಂದು ಹೋಟೆಲ್ನ ಶುರು ಮಾಡಿ ಒಳ್ಳೆ ಊಟಗಳನ್ನ ಕೊಡ್ತಾ ಇದ್ದಾರೆ. ಮೂಲತಃ ಸುಮಾರು 15-20 ವರ್ಷಗಳ ಕಾಲ ಹೋಟೆಲ್ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಒಳ್ಳೆ ಚೆಫ್ ಇದ್ದಾರೆ ದೇವರಾಜ್ ಅಂತ, ಅವ್ರನ್ನ ಕರ್ಕೊಂಬರ್ಸಿದ್ದೀವಿ. ಅವರು ಬಂದಿದ್ದಾರೆ. ಒಳ್ಳೆ ಒಂದು ನಮ್ಮ ಹೋಟೆಲ್ ಸ್ಪೆಷಲ್ ತೋರಿಸ್ತೀವಿ ಮುರಳಿಯವರೇ ಅಂತ ಹೇಳಿದ್ದಾರೆ. ಮಿಸ್ಟರ್ ದೇವರಾಜ್ ಬನ್ರಿ. ನಮಸ್ಕಾರ ದೇವರಾಜ್. ನಮಸ್ಕಾರ. ಹೆಂಗಿದೆ ಮಿಲಿಟರಿ ಹೋಟೆಲ್ ಒಳಗಡೆ ನೋಡ್ತಾ ಇದ್ರಾ? ಭಯ ಬಿದ್ಬಿಟ್ರಾ? ಇಲ್ಲ ಸರ್, ಭಯ ಫುಲ್ಲು ಭಯ ಬಿದ್ಬಿಟ್ಟಿದ್ರು ಅವ್ರು ನಮ್ಮ ಮಿಲಿಟರಿ ಹೋಟೆಲ್ ನೋಡಿದ ತಕ್ಷಣ. ಏನಪ್ಪ ಇನ್ನು ಹಳೆ ಕಾಲದ್ದು ಒಲೆಗೆಲೆ ಹಾಕೊಂಡು ಹೊಗೆಗೆ ಸುರಿಸ್ಕೊಂಡು ಇದೆಲ್ಲ ಬೇಕಾ ಸರ್? ನಮ್ಮ ಹೋಟ್ಲು ನೋಡಿ ಬನ್ನಿ, ಫುಲ್ಲು ಲೇಟೆಸ್ಟ್ ಆಗಿ ಮಾಡ್ಬಿಟ್ಟಿದ್ದೀವಿ. ನಮ್ಮ ಹಳೆ ಹೋಟ್ಲು ಹಿಂಗೆ ಇದ್ದಿದ್ದು ಸರ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ದೇವರಾಜ್ ಅವ್ರು ಬಂದಿದ್ದಾರೆ. ದೇವರಾಜ್ ಅವರು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ನಿಮಗೆ. ಚಿಕ್ಕಬಳ್ಳಾಪುರದಲ್ಲಿ ಮಗಳ ಹೆಸರಲ್ಲಿ ಒಂದು ರೆಸ್ಟೋರೆಂಟ್ನ ಮಾಡಿದ್ರು. ಸುಮಾರು 5-6-7-8 ವರ್ಷಗಳಲ್ಲಿ ರೆಸ್ಟೋರೆಂಟ್ ನಡೀತು. ಇನ್ನೇನು ಚಿಕ್ಕಬಳ್ಳಾಪುರದಲ್ಲಿ ಅದೇ ಬಿರಿಯಾನಿ ಮಾಡೋದು ಅಂತೇಳಿ ಬೆಂಗಳೂರಿಗೆ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಂದೂಸ್ ಡೀಲಕ್ಸ್ ಮಲ್ಲೇಶ್ವರಂ 8ನೇ ಕ್ಲಾಸಿಂದ ಬಂದಿದ್ದಾರೆ. ಒಳ್ಳೆ ಒಂದು ಅಡುಗೆ ಮಾಡೋಕ್ಕೋಸ್ಕರ ದೇವರಾಜ್ ಬಂದಿದ್ದಾರೆ. ದೇವರಾಜ್ ಏನು ಮಾಡ್ತಿದ್ರಿ ಇವತ್ತು? ಸರ್, ಕೀಮಾ ಮಸಾಲ ಮಾಡ್ತೀವಿ. ಕೀಮಾ ಮಸಾಲ ಅಂದ್ರೆ ಉಂಡೆನಾ? ಉಂಡೆ ಮಾಡಿ ಮಸಾಲೆಗೆ ಹಾಕಿ ಆಮೇಲೆ ಮಾಡೋದು. ಓ, ಮುಗಿದೋಯ್ತು ಕತೆ. ಅದೊಂದು ಅಸಾಧ್ಯವಾದಂತ ಲೆಂತಿ ಪ್ರೊಸೆಸ್. ಅಂದ್ರೆ ಈ ಉಂಡೆ ಮಾಡಿ ಹಾಕದೇನೆ ನೋ ಪ್ರಾಬ್ಲಮ್. ತುಂಬಾ ಜನ ಇಷ್ಟಪಡುವಂಥದ್ದು ಚಂದೂಸ್ ಡೀಲಕ್ಸ್ ಅಲ್ಲಿ ಅದೇ ತುಂಬಾ ಫೇಮಸ್ ಆಗಿರೋದು. ರೆಡ್ ಮಸಾಲ ಇರುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ, ಉಂಡೆ ಗಟ್ಟಿಯಾಗಿರುತ್ತೆ, ಉಂಡೆ ಹೊಡೆಯಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಕ್ಕೆ ತಂದಿದ್ದೀವಿ ಕೀಮಾ ಮಸಾಲ. ಬೇಕಾಗುವ ಸಾಮಗ್ರಿಗಳು: ಕೈಮಾ, ಹುರಿಗಡ್ಲೆ, ಮೊಟ್ಟೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಚಕ್ಕೆ, ಲವಂಗ, ಗಸಗಸೆ, ಸೋಂಪು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಓಕೆ. ಮಾಡಕ್ಕೆ ಏನು ಕೊಡ್ಲಿ ನಿಮಗೆ? ಬಾಡ್ಲಿ ಕೊಡಿ ಸರ್. ತೊಳಿ. ಇನ್ನೇನು ಬೇಕು? ಸಾಕಷ್ಟಿದ್ರೆ ಸಾಕು ಸರ್. ಶುರು ಮಾಡಿ. ಫಸ್ಟೇ ರುಬ್ಬಿಂಗಾ? ರುಬ್ಬಿಂಗ್ ಮಾಡ್ಕೋಬೇಕಲ್ಲ. ಓಕೆ, ರುಬ್ಬಿಂಗ್ ಮಾಡ್ಕೊಳ್ಳಿ. ಏನದು? ಕಾಯಿ ಸರ್ ನೋಡಿ. ಹಾಕಿ ಸರ್. ಇವಾಗ ಮನೆ ಚಿಕ್ಕಬಳ್ಳಾಪುರದಲ್ಲಿ ನಿಮ್ದಿರೋದು? ಇಲ್ಲ ಸರ್, ಕೇರ್ಪೇಟೆ ನಮ್ದು. ಅಲ್ಲಪ್ಪ, ಹೆಂಡತಿ ಮಕ್ಕಳಿದ್ದಾರೆ, ಊರಲ್ಲಿ ಇದ್ದಾರೆ. ಅದೇ ನೀವು ಇಲ್ಲೇ ಕರ್ಕೊಂಡ್ ಇಟ್ಕೊಳ್ಳೋದು? ಸೋಮವಾರ ರಜೆ ಇದಲ್ಲ ಸರ್, ಹೋಗ್ಬೋದಲ್ಲ. ರಜಾ ಇದ್ದಾಗ ನೀವು ಹೋಗೋದಾ? ಸ್ಕೂಲು ಅಲ್ಲೇ ಹಾಕಿದ್ವಿ, ಮನೆ ಹತ್ರನೇ. ಓಕೆ. ತೆಂಗಿನಕಾಯಿನ ರುಬ್ಬಕ್ಕೆ ಹಾಕೊಳ್ತಾ ಇದ್ದಾರೆ. ನಂತರ ಸ್ವಲ್ಪ ಕಡಲೆ, ಹುರ್ಗಡ್ಲೆ, ಸ್ವಲ್ಪ ಹುರ್ಗಡ್ಲೆ. ಉಂಡೆ ಹೊಡೆಯಲ್ಲ, ಅದ್ಭುತವಾದಂಥ ರುಚಿ ಬರುತ್ತೆ. ಓಕೆ, ಹುರ್ಗಡ್ಲೆ, ತೆಂಗಿನಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಪುದೀನ ಹಾಕಿ ಸರ್. ಸ್ವಲ್ಪ ಪುದೀನ. ಓಕೆ, ನೆಕ್ಸ್ಟ್ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ ಹಾಕಾಯ್ತು, ಹುರ್ಗಡ್ಲೆ ಹಾಕಾಯ್ತು, ಕಾಯಿ ತುರಿ ಹಾಕಾಯ್ತು. ನೆಕ್ಸ್ಟ್ ಏನೇನು ಹಾಕ್ತೀರಾ? ಸ್ವಲ್ಪ ಲವಂಗ. ಏನಪ್ಪ? ಸ್ವಲ್ಪ ಲವಂಗ ಹಾಕಿ ಸರ್. ಹಾಕಿದೆ. ಸ್ವಲ್ಪ ಗಸಗಸೆ ಹಾಕಿ. ಗಸಗಸೆನಾ? ಹಾಂ. ಓಕೆ. ಎಷ್ಟು ಜನ ಇದ್ದೀರಾ ಚೆಫ್ಗಳು ನಿಮ್ಮ ಹೋಟೆಲಲ್ಲಿ ಚಂದೂಸ್ ಡೀಲಕ್ಸ್ ಅಲ್ಲಿ? ಸರ್ 50 ಜನ ಇದ್ದೀವಿ. 50 ಜನ ಇದ್ದೀರಾ? ಅಬ್ಬಾ. ಓಕೆ ಸರ್, ಈಗ ಮಿಕ್ಸಿಗೆ ಹಾಕೊಳ್ತೀನಿ. ದಯವಿಟ್ಟು ಹಾಕೊಳ್ಳಿ. ತೆಂಗಿನಕಾಯಿ, ಹುರ್ಗಡ್ಲೆ, ಗಸಗಸೆ, ಚಕ್ಕೆ, ಲವಂಗ ಎಲ್ಲವನ್ನ ಹಾಕಿ ಸ್ವಲ್ಪ ಪುದೀನ ಬೇರೆ ಹಾಕೊಂಡಿದ್ದಾರೆ. ಎಲ್ಲ ಹಾಕಿ ರುಬ್ಕೋಬೇಕು. ದೇವರಾಜ್, ಏನೇನು ಸ್ಪೆಷಲಿಸ್ಟ್ ನೀವು? ಎಲ್ಲ ಮಾಡ್ತೀರಾ? ಸರ್, ಎಲ್ಲ ಮಾಡ್ತೀವಿ ಸರ್. ಓ, ಆಲ್ ಇನ್ ಅಲಗರಾಜ ನೀವು? ಈಗ ಫಸ್ಟ್ ಅಲ್ವಾ, ಅದಕ್ಕೊಂದು ಸ್ವಲ್ಪ. ಓಕೆ.
ಇನ್ನೇನು ಹಾಕ್ಬೇಕು ನೆಕ್ಸ್ಟ್ ಇವಾಗ? ನೆಕ್ಸ್ಟ್ ಏನಿಲ್ಲ ಸರ್, ಕೈಮಾ ಕಲ್ಸ್ಕೋಬೇಕು. ಕಲ್ಸ್ಕೊಳ್ಳಿ, ಕೈಮಾ ಹಾಕೊಳ್ಳಿ. ಕೈಮಾ ಎಷ್ಟು ಕಾಲು ಕೆಜಿ ಇದೆಯಾ? ಇದೆ ನಿಮ್ಮ ಹೋಟ್ಲು ಕೈಮಾನ ಇದು? ಹೌದು ಸರ್. ನಿಮ್ಮ ಹೋಟ್ಲಲ್ಲಿ ಹಿಂಗೆ ಹೊಡಿಯೋದ ಕೈಮಾನ? ಹೌದು. ಹಾಕಿ ಎಷ್ಟಾಗಿದೆ ಕಾಲು ಕೆಜಿಗೆ? ಕಾಲು ಕೆ ಜಿಗೆ ಏನೊಂದು 6 ಉಂಡೆ 7 ಉಂಡೆ ಹಾಕಿ. ಮುಗ್ದೋಯ್ತು ಕತೆ. ಓನರ್ ಮಠ ಸೇರ್ಕೊಂಡ್ಬಿಡ್ತಾರೆ. ಕಾಲು ಕೆಜಿಗೆ 12 ಉಂಡೆ ಹಾಕ್ಬೇಕು ಮಾಡ್ರಿ. ಮನೆಯವರ ಸರ್, ಹೋಟ್ಲಲ್ಲ. ಹೋಟ್ಲ್ ದಪ್ಪ ಇರ್ತದೆ ಅಂತ ಹೇಳ್ತಾ ಇದ್ರೆ. ಒಂದು ಪ್ಲೇಟ್ಗೆ ಎಷ್ಟು ಕೊಡ್ತೀರಾ ನೀವು? 4 ಕೊಟ್ಟರು ಏನು ಕೊಟ್ಟಾಗುತ್ತೆ ಸರ್? ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕುದಿನ, ಸ್ವಲ್ಪ ಸುಮ್ಮನೆ ಒಂದು 2-3 ಅಷ್ಟೇನೆ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ಉಪ್ಪನ್ನು ಹಾಕಿ ಬೆರೆಸ್ಬೇಕು. ಕೈಮಾನ ಮಾಡಬೇಕಾದ್ರೆ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ಒಳಗಡೆ ಚೆನ್ನಾಗಿ ಖಾರ ಉಪ್ಪೆಲ್ಲ ಹಿಡಿಯುತ್ತೆ. ಖಾರ ಉಪ್ಪು ಹಿಡಿದಿಲ್ಲ ಅಂದರೆ ಸಪ್ಪೆ ಬಿದ್ದೋಗುತ್ತೆ, ಬಾಯಿಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಆದ್ರಿಂದ ಯಾವಾಗಲಾರು ಕೈಮಾ ಮಾಡಬೇಕಂದ್ರೆ ಖಾರ ಉಪ್ಪಿನ ಜೊತೆಗೆ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳಿ. ಎಸ್ ಸರ್. ಸ್ವಲ್ಪ ಚಿಲ್ಲಿ ಪೌಡರ್. ಎಸ್ ಸರ್, ಹಾಕಿ. ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು, ಒಂದು 2 ಕೊತ್ತಂಬರಿ, ಒಂದು 2 ಪುದೀನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಧನ್ಯ ಪೌಡರ್, ಆಮೇಲೆ ಅಷ್ಟೇ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಸ್ವಲ್ಪ ಹಾಕ್ತೀರಾ? ಹಾಕೊಳ್ಳಿ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಪ್ರಿಯವಾದಂಥ ಎಲ್ಲೆಲ್ಲಿ ನಾನ್ ವೆಜ್ ಹೋಟ್ಲುಗಳಿದೆಯೋ ಅವ್ರನ್ನ ಯಾರು ಚೆನ್ನಾಗಿ ನಾನ್ ವೆಜ್ ಅಡುಗೆ ಮಾಡ್ತಾರೋ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂಥ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟೆಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಚಂದೂಸ್ ಡಿಲಕ್ಸ್ ಇಂದ ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಏನು ಹಾಕೊಳ್ತಾ ಇದ್ದೀರಾ? ಮೊಟ್ಟೆ ಹಾಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕೊಂಡ್ರೆ ಉಂಡೆ ಬರುತ್ತಾ? ಉಂಡೆ ಸ್ವಲ್ಪ ಹಾಕೊಳ್ತೀನಿ. ಎಷ್ಟಾರ ಹಾಕೊಳ್ಳಿ. ಮೊಟ್ಟೆ ಹಾಕೋಬೇಕಾದ್ರೆ ಏನಾರ ಒಂದು ಹಾಕೊಂಡ್ಬಿಟ್ರೆ ದೇವರಣೆಗೆ ಉಂಡೆ ಬರಲ್ಲ ಗೊತ್ತು ಸರ್. ಸ್ವಲ್ಪ ಏನಕ್ಕೆ ಅಂದ್ರೆ ಮೊಟ್ಟೆ ಹಾಕೋ ಉದ್ದೇಶ ಏನಂತ ಹೇಳಿದ್ರೆ ಬೈಂಡಿಂಗ್ ಚೆನ್ನಾಗಿ ಇಟ್ಕೊಳ್ಳಿ ಮೊಟ್ಟೆ ಅಂತ, ಉಂಡೆ ಬರಲಿ ಅಂತ ಅಷ್ಟೇನೆ. ಒಂದು ಮೊಟ್ಟೆ ಎಲ್ಲ ಹಾಕೋದಿಲ್ಲ. ಅದು ಹಾಕೋದೇ 1 kg ಒಂದು ಮೊಟ್ಟೆ ಹಾಕ್ತಾರೆ ಅಷ್ಟೇ. 1/4 kg ಸ್ವಲ್ಪ ಹಾಕಿದ್ರೆ ಸಾಕು. ಕರೆಕ್ಟ್ ಏನ್ರಿ ದೇವರಾಜ್? ಕರೆಕ್ಟ್ ಸರ್, ಅದಕ್ಕೆ ಸ್ವಲ್ಪ ಹಾಕಿದೆ ನಾನು. ಸ್ವಲ್ಪನೇ ಸಾಕು. ಆಲ್ರೆಡಿ ನಾವು ಉರ್ಗಡ್ಲೆ ಎಲ್ಲ ರುಬ್ಕೊಂಡು ಹಾಕಿರೋದ್ರಿಂದ ಇರುತ್ತೆ. ಆದ್ರೂ ಯಾಕೆ ರಿಸ್ಕ್ ಮಾಡ್ಕೊಳ್ಳೋದು? ಉಂಡೆ ಮಾಡ್ತೀವಿ ಅಂದಾಗ ಉಂಡೆನೇ ಮಾಡಬೇಕು, ಗೊಜ್ಜು ಮಾಡ್ತೀವಿ ಅಂದಾಗ ಗೊಜ್ಜೆ ಮಾಡಬೇಕು. ಓಕೆ ಸರ್, ಸ್ವಲ್ಪ ಕಾಯಿ ಹಾಕ್ತೇವೆ, ರುಬ್ಬಿರೋದು ಕಾಯಿ ತುರಿ, ರುಬ್ಬಿರೋ ಅಂತ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಎಲ್ಲ ಏನು ಹಾಕೊಂಡಿದೀವಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಎಸ್ ಸರ್, ಹಾಕಿ. ಏನಕ್ಕೆ ಅಂದ್ರೆ ಯಾವಾಗಲೂ ಕೈಮಾ ರುಬ್ಬೇಕಂದ್ರೆ ನೀರು ಜಾಸ್ತಿ ಹಾಕೊಂಡ್ರೆ ಉಂಡೆ ಬರಲ್ಲ, ಗೊಜ್ಜಾಗ್ಬಿಡುತ್ತೆ. ನೀರನ್ನ ಕಡಿಮೆ ಹಾಕೊಂಡು ರುಬ್ಕೊಳ್ಳಿ. ಎಸ್ ಸರ್. ಏನ್ ಹಾಕ್ಬೇಕು ಅದಕ್ಕೆ? ಸ್ವಲ್ಪ ಬೇಸನ್, ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಬೇಕು. ಕಡಲೆ ಹಿಟ್ಟು ಹಾಕೋದು ಏನಕ್ಕೆ ಅಂದ್ರೆ ಹೋಟೆಲ್ಗಳಲ್ಲಿ ಮಾತ್ರ ಕಡಲೆ ಹಿಟ್ಟು ಹಾಕ್ತಾರೆ. ಮನೆಯವ್ರು ಮಾಡ್ಕೊಳ್ಳೋರು ಯಾರು ಕಡಲೆ ಹಿಟ್ಟೆಲ್ಲ ಹಾಕಲ್ಲ. ಆದ್ರೂ ಇದು ಹೋಟ್ಲಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಉಂಡೆ ಒದಗಬೇಕು, ಗಟ್ಟಿಯಾಗಿರ್ಬೇಕು, ಉಂಡೆ ಹೊಡಿಬಾರ್ದು. ಇಲ್ಲಾಂದ್ರೆ ಉಂಡೆ ಬರಲ್ಲ ಸರ್. ಹೌದು ಸರ್. ಕರೆಕ್ಟ್. ನೀವು ಹಾಕೊಳ್ಳಿ ಸರ್. ನೀವು ಹೋಟ್ಲಲ್ಲಿ ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ ಸರ್. ಕಡಲೆ ಹಿಟ್ಟು ಸ್ವಲ್ಪ ಹಾಕೊಳ್ಳಿ. ಅದ್ರೊಳಗೆ ಹಾಕೊಳ್ಳಿ, ಪರವಾಗಿಲ್ಲ. ಕಡಲೆ ಹಿಟ್ಟು ಸ್ವಲ್ಪ. ಎಸ್, ಆಯ್ತಾ ರುಬ್ಬಿಂಗು? ಆಯ್ತು ಸರ್, ಓಕೆ. ಉಂಡೆ ಕುಕ್ಕರ್ ಇಟ್ಕೊಳ್ಳೋಣ? ಕುಕ್ಕರ್ ಇಡೋಣ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಇಲ್ಲಿ ಸರ್, ನೈಸ್ ಆಯ್ತು. ಕೈಮಾ ರೆಡಿ ಆಗಿದೆ, ಆ ಕಡೆ ಖಾರ ರೆಡಿ ಆಗಿದೆ. ಹಾಕೋಬೋದು ಸರ್, ಏನು ಬೇಕಾದ್ರೆ ಹಾಕೋಬೋದು. ಆಯ್ತು ಸರ್, ಆಯ್ತು. ಸ್ವಲ್ಪ ಈರುಳ್ಳಿ ಸರ್ ಹಾಕಿ ಸರ್ ದಯವಿಟ್ಟು. ಈರುಳ್ಳಿ ಒಂದು 2-3 ಈರುಳ್ಳಿ. 2-3 ಅಲ್ಲ, ಒಂದೇ ಈರುಳ್ಳಿ ಅದು ನಮ್ಮ ಲೆಕ್ಕಕ್ಕೆ. ನೆಕ್ಸ್ಟು ಒಂದೇ ಸಾಕು. ಸ್ವಲ್ಪ ಪುದೀನ ಸರ್, ಸ್ವಲ್ಪ ಪುದೀನ, ಸ್ವಲ್ಪ ತೆಂಗು, ಓಕೆ. ಸ್ವಲ್ಪ ಜಿಂಜರ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ. ನೆಕ್ಸ್ಟ್ ಟೊಮಾಟೊ, ಓಕೆ. ಎಸ್ ಸರ್. ಆಮೇಲೆ ಇದು ನಮ್ಮ ಹೋಟೆಲ್ ಮಾಡಿದ ಸ್ಪೆಷಲ್ ಸಾಂಬಾರ್ ಪೌಡ್ರು. ನಿಮ್ಮ ಹೋಟ್ಲವ್ರದ್ದು ಸಾಂಬಾರ್ ಪೌಡ್ರ್ ಏನೇನು ಹಾಕಿರೋದಕ್ಕೆ? ಇದಕ್ಕೆ ಚಕ್ಕೆ, ಕಡಲೆ, ಎಲ್ಲ ಐಟಮ್. ಎಲ್ಲ ಐಟಮ್ ಇದಕ್ಕೆ ನಿಮ್ಮ ಹೋಟ್ಲಿನ ಪುಡಿ. ನಾವೇನು ಹಾಕೊಳ್ಳೋದು? ಮನೇಲಿ ಮಾಡೋರು
ಮನೇಲಿ ಮಾಡ್ಕೋಬೋದು ಸರ್, ಮನೆ ಸೇಮ್ ಮನೇಲಿ ಮಾಡ್ಕೊಂಡಾಗ ಮಾಡಿರೋದು ಅಷ್ಟೇ ಇದು. ಏನೇನು ಹಾಕಿರೋದು ಕೇಳಿ. ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಗುಂಟೂರು ಹಾಕಿದ್ದೀವಿ, ಧನ್ಯ, ಹುರುಗಡ್ಲೆ ಮತ್ತು ಕಡಲೆಕಾಳು ಬರುತ್ತಲ್ಲ ಅದು ಹೆಸರು ಕಾಳು ಸ್ವಲ್ಪ. ಕಡಲೆಕಾಳು ಹೆಸರು ಕಾಳು ಹೋಟ್ಲವ್ರು ಮಾತ್ರ ಹಾಕೋದು, ಯಾರ ಮನೆಯವರು ಹಾಕಲ್ಲ ಅದನ್ನ. ಹೇಳಿ ಮುಂದೆ ಕೇಳಿ. ಹಾಕ್ತಾರೆ ಸರ್. ಹೇಳ್ರಿ ನೀವು. ಬರ್ಕೊಳ್ಳಿ ಬೇಗ, ಸಸ್ಪೆನ್ಸ್ ಎಲ್ಲ ಕೇಳಿಸ್ಕೊಳ್ತೀನಿ. ಹೇಳಿ ಆಮೇಲೆ. ಚಕ್ಕೆ, ಆಮೇಲೆ ಲವಂಗ, ಆಮೇಲೆ ಅಷ್ಟೇ ಸರ್. ಇಷ್ಟು ಹಾಕಿ ಮಾಡ್ಕೊಂಡಿರ್ತಕ್ಕಂಥ ಪುಡಿ ಹಾಕಿ ಸರ್. 1/4 kg 2 ಸ್ಪೂನಾ 3 ಸ್ಪೂನಾ? 3 ಸ್ಪೂನ್. 3 ಸ್ಪೂನ್. ಓಕೆ ಸರ್. ಇನ್ನೇನು ದೇವರಾಜ್ ಸಮಾಚಾರ? ಸರ್ ಎಲ್ಲ ಹೇಳಿ ಸರ್. ಏನು ದೇವರಾಜ್ ನೀವು ಹಿಂಗೆ ಹಾಕಿ. ಓಕೆ ಸಾಕು, 4 kg ಬೇಕಾದಷ್ಟು. ಚಂದೂಸ್ ಡಿಲಕ್ಸ್ ಮಲ್ಲೇಶ್ವರಂ 8ನೇ ಕ್ರಾಸ್ ಇಂದ ಬಂದಿದ್ದಾರೆ ದೇವರಾಜ್ ಅವ್ರು. ಬಂದಿದ್ದಾರೆ, ಒಳ್ಳೆ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ ನಮಗೆ. ಒಳ್ಳೆ ಒಂದು ಸಾರ್ ತಿನ್ ನೋಡಿ ಹೆಂಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ ನಮಗೆ, ಚಾಲೆಂಜ್ ಬೇರೆ ಮಾಡ್ತಾ ಇದ್ದಾರೆ. ರುಬ್ಬಿರುವಂಥ ಖಾರ ಅಲ್ಲ ಅದು, ಆಕ್ಚುಲಾಗಿ ಕಾಯಿ, ಗಸಗಸೆ, ಉರ್ಗಡ್ಲೆ ಎಲ್ಲ ಹಾಕಿ ರುಬ್ಬಿರುವಂಥದ್ದಲ್ವಾ ದೇವರಾಜ್ ಅದು? ಓಕೆ, ಗಟ್ಟಿ ಬರೋಕ್ಕೋಸ್ಕರ ಉರ್ಗಡ್ಲೆ ಕಾಯಿ ಹಾಕೋದು ಎರಡೇ ಉದ್ದೇಶ, ಆ ಗ್ರೇವಿ ಗಟ್ಟಿ ಆಗಬೇಕು ಅಂತ ಅಷ್ಟೇನೆ. ಓಕೆ ಸರ್. ಓಕೆ, ಕಲ್ಲುಪ್ಪು ಪಾಕಾಯ್ತು. ದೇವರಾಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಿಶೇಷವಾದಂಥ ಚಂದೂಸ್ ಡಿಲಕ್ಸ್ ಮಲ್ಲೇಶ್ವರಂ 8ನೇ ಕ್ರಾಸ್ ಅವರ ವಿಶೇಷವಾದಂಥ ಒಂದು ಅಡುಗೆಯನ್ನು ಮಾಡಿ ನಮ್ಮ ಇವತ್ತಿನ ಮುರುಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಎಸ್, ಸ್ವಲ್ಪ ಎಣ್ಣೆ ಬೇಕಾಯ್ತು ಸರ್. ಏನು ಬೇಕು? ಇಲ್ಲ, ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಬೇಕಾ? ಕೊಡ್ತೀನಿ. ಡೋಂಟ್ ವರಿ. ಎಣ್ಣೆ ಬಗ್ಗೆ ಯಾಕೆ ವರಿ ಮಾಡ್ತೀರಾ ನೀವು? ಎಲ್ಲಕ್ಕೆ ಎಣ್ಣೆನ? ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಸ್ ಸರ್. ಉಂಡೆ ಹಂಗೆ ಬಿಟ್ಬೋದಲ್ಲ ಡೈರೆಕ್ಟಾಗಿ? ಹೋಟ್ಲವ್ರು ಮಾಡುವಂಥ ಕ್ರಮ ಇದು. ಒಬ್ಬೊಬ್ಬರು ಕೈಮಾ ಉಂಡೆನ ಒಂದೊಂದು ಥರ ಮಾಡ್ತಾರೆ, ಅದು ಒಬ್ಬೊಬ್ಬರು ಮಾಡಿದಾಗಲೂ ಅದು ರುಚಿಗಳೇ ಬೇರೆ ಆಗಿರುತ್ತೆ. ಇದು ಮಲ್ಲೇಶ್ವರಂ ಚಂದೂಸ್ ಡಿಲಕ್ಸ್ ಅವರ ಒಂದು ಅಡುಗೆ ಇದು. ಭೂಷಣ ಸೆಕೆಂಡ್ ಹಾಂ ಸೆಕೆಂಡ್ ತಿಳಿಸಿ. ಕೈಮಾ ಆದ ತಕ್ಷಣ ತಿರುಗಿಸಿದ್ರೆ ಎಲ್ಲ ಪುಡಿ ಪುಡಿ ಆಗ್ಬಿಟ್ಟಿರುತ್ತೆ. ಒಂದು 2 ನಿಮಿಷ ಬಿಡಿ, ಅದ್ರೊಳಗೆ ಏನು ಹೋಗಲ್ಲ. ಪುಷ್ಪಣ್ಣ ಸರ್. ಓಕೆ, ಎಲ್ಲ ಹಾಕಾಯ್ತಾ? ಎಲ್ಲ ಹಾಕಾಗಿದೆ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಲಲಿತ್ ಅವ್ರಿಗೆ ಏನೋ ಕೇಳ್ತೀರಾ? ಇಲ್ಲ ಸರ್, ಏನು ಕೇಳ. ಏನು ಕೇಳಂಗಿಲ್ವಾ? ಮಲ್ಲಿ ಅಡುಗೆ ಮಾಡ್ತೀರಾ? ಹೌದು ಸರ್. ಮಲ್ಲು ಮಾಡ್ತೀರಾ? ಎರಡು ವಿಷಲ್ ಕುಗ್ಸಿದೀವಿ, ರೆಡಿಯಾಗಿದೆ. ಚಂದೂಸ್ ಡಿಲಕ್ಸ್ ಅವರ ಅದ್ಭುತವಾದಂತಹ ಕೈಮಾ ಉಂಡೆಯ ಸಾರು. ಸರ್ ತಾನೇ? ಓಕೆ ಸರ್. ಓಪನ್ ಮಾಡಿ ನೋಡೋಣ. ಮಾಡಿ ಸರ್. ಅಬ್ಬಾ, ಏನು ಕೊಡ್ಲಿ ನಿಮಗೆ? ಸ್ಪೂನ್. ಸರಿ, ಬೋಲ್ ಕೊಡ್ಲಾ? ಹಾಂ, ಬೋಲ್ ಕೊಡಿ. ಎಸ್. ಏನು ಹಾಕ್ಬೇಕು ಅದಕ್ಕೆ? ಸರ್, ಸ್ವಲ್ಪ ತುಪ್ಪ ಹಾಕ್ತಾ ಹಾಕಿ ಸರ್. ಫೈನಲ್ ಆಗಿ ಕುಕ್ಕರ್ನ ಇಳಿಸಾದ್ಮೇಲೆ ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಕಿದ್ರೆ ಮಜವಾಗಿರುತ್ತೆ. ಹಾಕೊಳ್ಳಿ ಸರ್. ಒಂದು ಪ್ಲೇಟ್ಗೆ 4? 4 ಸರ್. ಒಂದು ಪ್ಲೇಟಿಗೆ 4 ಎಲ್ಲ ಕೊಡ್ಲಾ? ಹಾಕಿ ಉಂಡೆಗಳೆಲ್ಲ ಕಾಣಲಿ. ಚಂದೂಸ್ ಡಿಲಕ್ಸ್ ಅವರ ಸ್ಪೆಷಲ್ ಉಂಡೆಗಳು. ಎಷ್ಟು ನಿಮ್ಮ ಹೋಟ್ಲಿಗೆ? 2 ಇದು ಪ್ಲೇಟು? 3 ಪ್ಲೇಟಾ? 4 ಪ್ಲೇಟಾ? 4 ಪ್ಲೇಟ್ ಆಗುತ್ತೆ ಸರ್. 4 ಪ್ಲೇಟ್ ಆಗುತ್ತಾ? ಅದ್ರ ಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಿ ಸರ್, ಹಾಕಿ. ಓಕೆ, ಲೇ ಮೂರ್ತಿ, ಆ ಒಲೆ ಆಫ್ ಮಾಡೋ ಇದೇನೋ ಹೊಗೆ ಇದು ಹೋಟ್ಲೆಲ್ಲ ಗಿರಾಕಿಗಳು ಉಗಿತಾ ಇದಾರೆ. ಲೈ, ಆ ಒಲೆ ಆಫ್ ಮಾಡೋ ಒಲೆ ಹತ್ತಿಸ್ರು. ಏನು ಹೇಳೋರು ಕೇಳಲ್ವಲ್ಲ ಕರೆಕ್ಟಾಗಿ ನೀವು? ಇಷ್ಟೊಂದು ಹೊಗೆ ಆಗಿರೋ ಯಾವನ ಕುತ್ಕೊಂಡು ತಿಂತಾನೆ ಇಲ್ಲಿ? ಏನಿದ್ರಿ ನಿಮ್ಮ ಹೋಟ್ಲ್ ಓನರ್ ಹೆಸರು? ಪರಮೇಶ್ ಅಂತ. ಪರಮೇಶ್ ಅವರೇ ಬನ್ನಿ. ಏನಾರು ನೆಟ್ಟಿಗೆ ಒಂದು ಕೆಲಸ ಮಾಡ್ತೀರಿ ನಾವು ಕುತ್ಕೊಳ್ಳಿ ಸರ್. ಅದೇನು ಸರ್, ಇವಾಗ 1 ವರ್ಷದಿಂದ ಹೋಟ್ಲ್ ಓಪನ್ ಮಾಡಿದ್ದೀರಾ? ಸುಮ್ಮನಿಲ್ಲ ಅಂತ ಇಲ್ಲೇ ಬಡ್ಕೊಂಡು ಸಾಯ್ತಾ ಇದ್ದು. ನಮ್ಮದೇ ಕೇಳಿದ್ರೆ ಕೊಟ್ಬಿಡ್ತಾ ಇದ್ದೀವಿ ಹೋಟ್ಲು ನಿಮಗೆ. ಅದು 55 ವರ್ಷದಿಂದ ನಡ್ಕೊಂಡು ಬಂದ ಹೋಟ್ಲು. ಓಕೆ, ಆ ಹೆಸರು ಬೇಡ ಅಂತನಾ? ಅದೇ ಹೆಸರಾಗಿ ಮುಂದುವರ್ಷ ನಾವು ಮಾಡ್ತಾ ಇದ್ದೀವಿ.
ಆಕ್ಚುಲಿ ನೀವು ವೆಜ್ ಹೋಟ್ಲಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಅದಕ್ಕೆ ನಾನ್ ವೆಜ್ ಹೋಟ್ಲಿಗೆ ಬಂದ್ರಿ. ಏನೋ ಒಂದು ಪ್ಲೇಸ್ ಒಂದಿದೆ, ಒಳ್ಳೆ ಹೆಸರಿತ್ತು, ಒಳ್ಳೆ ಇದಿದೆ, ಅದನ್ನ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಿದೆ. ಚಂದೂಸ್ ಡೀಲಕ್ಸ್ ಮಲ್ಲೇಶ್ವರಂ 8ನೇ ಕ್ರಾಸಲ್ಲಿ ಒಂದು 55 ವರ್ಷದಿಂದ ಚಂದೂಸ್ ಹೋಟ್ಲ್ ಅಂದರೆ ಅಷ್ಟೊಂದು ಫೇಮಸ್ ಆಗಿರುವಂಥ ಹೋಟ್ಲು. ಅದು ಕ್ಲೋಸ್ ಆಯಿತು, ತಿರ್ಗಾ ಅದೇ ಹೆಸರು ಮಾಡೋಣ ಅಂತೇಳಿ ಹೊಸದಾಗಿ ಚಂದೂಸ್ ಡೀಲಕ್ಸ್ ಅಂತ ಮಾಡಿದ್ದಾರೆ. ಫ್ಯಾಮಿಲಿ ರೆಸ್ಟೋರೆಂಟು, ಫ್ಯಾಮಿಲಿಗಳಿಗೆ ಬರ್ಬೋದಾ? ಮೇಲ್ಗಡೆ ಪಾರ್ಟಿಗೆ ಎಲ್ಲ ವ್ಯವಸ್ಥೆ ಇದೆ. ಪಾರ್ಟಿಗೆ ಹಾಕಿನ ಮಧ್ಯೆ ಏನಾಯ್ತಲ್ಲ ಫಸ್ಟ್ ಫ್ಲೋರ್ ಅದು MRP ಇದು ಅವೆಲ್ಲ ಇಟ್ಕೊಂಡೆ ಹೆಂಗಪ್ಪ ಬರ್ತಾರೆ. ಮೇಲ್ಗಡೆ ಅದು ಸಪ್ರೇಟ್ ಆಗಿ ಇದಕ್ಕ ಆ ಕಡೆ MRP ಮೇಲ್ಗಡೆ ಇದಲ್ಲವಾ? ಹಾಗೆ ಫಸ್ಟ್ ಫ್ಲೋರ್ ಫ್ಯಾಮಿಲಿ ಆರಾಮಾಗಿದೆ. ಫ್ಯಾಮಿಲಿನೇ ಹೆಚ್ಚಾಗ್ತಾ ಇದೆ ಈಗ. ಫ್ಯಾಮಿಲಿ ಕಸ್ಟಮರ್ ಜಾಸ್ತಿ. ಇಲ್ಲಿ ಒಳ್ಳೆ ರುಚಿ ಕೊಟ್ಟಾಗ ಜನ ಎಲ್ಲಿಯವರು ತಿನ್ನಕ್ಕೆ ಬರ್ತಾರೆ. ಆದ್ರೆ ತಿನ್ನುವಂತ ಸ್ಥಳ ಚೆನ್ನಾಗಿರ್ಬೇಕು, ತಿನ್ನಕ್ಕೆ ಯೋಗ್ಯವಾಗಿರ್ಬೇಕು. ಟೇಸ್ಟ್ ಮಾಡ್ಬೋದಾ? ಕೈಮಾ ಡ್ರೈ ಮಾಡ್ತೀರಾ? ಕೈಮಾ ಡ್ರೈ ಇದೆ, ಕೈಮಾ ಮಸಾಲೆ, ಕೈಮಾ ಫ್ರೈ. ನೋಡಿ ತಿನ್ನೋಡಿ, ನಿಮ್ಮ ಹೋಟ್ಲು ಥರನೇ ಇದೆಯಾ ಅಂತ. ಯೂಶಲಿ ಹೋಟ್ಲು ಮಾಡೋರು ಅವ್ರ ಹೋಟ್ಲ ತಿನ್ನಲ್ಲ. ತಿಂದಿದ್ದು ನೋಡಿ ಬೇಜಾರಾಗಿರುತ್ತೆ. ತಿಂದು ನೋಡಿ ಅವ್ರು ಮಾಡೋ ಅವತಾರಗಳನ್ನ ನೋಡಿ ಬೇಜಾರಾಗ್ಬಿಡ್ತದೆ. ನಮ್ಮ ಹೋಟ್ಲಲ್ಲಿ ಏನೋ ತಿಂತೀನ ನಾನು ನೋಡಿ, ತಿನ್ನ ಕೇಳಿದ್ರೆ ಏನೋ ಒಂದು ಹೇಳ್ತಾರೆ. ತಿನ್ನಿ, ಏನು ಕಡಿಮೆ ಇದೆ, ಸ್ಪೂನ್ ಬೇಕಾದ್ರೆ ತಗೊಳ್ಳಿ. KG ಗಟ್ಟೆಲ್ಲ ಮಾಡ್ತಾ ಇರ್ತಾರೆ. ಸಂದ ಒಂದು ಪೇಟ್ ಮಾಡಿ ಅಂದರೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಳ್ಳೆ ರುಚಿಯಾಗಿ ಮಾಡಿದ್ದಾರೆ. ಅವ್ರದ್ದೇ ಆದಂಥ ಗರಂ ಮಸಾಲನ ಹಾಕಿದ್ದಾರೆ, ಚೆನ್ನಾಗಿದೆ. ಥ್ಯಾಂಕ್ ಯು ದೇವರಾಜ್. ಓಕೆ, ಇದು 2 ವಿಧಾನದಲ್ಲಿದೆ ಸರ್. ಇದು ಕೀಮಾ ಉಂಡೆ ಮಾಡಿ ಎಣ್ಣೆಲಿ ಹಾಕಿ ಮಾಡೋದು ಒಂದ್ಸಲ, ಎಣ್ಣೆ ಫ್ರೈ ಮಾಡಿ ಅದು ಇದು ಮಾಡ್ತಾರೆ. ಮಾಮೂಲಿ ಮಸಾಲೆ ಹಾಕಿ ಮಸಾಲೆಗೆ ಮಾತ್ರ ಕೊಡೋದು, ಡ್ರೈ ಬೇರೆ ಮಾಡೋದು. ಡ್ರೈಗೆ ಫ್ರೈಗೆ ಅದು ಬೇರೆ ಕೊಡ್ತಾರೆ. ಹೌದಾ? ಇದು ಡ್ರೈಗೆ ಕೊಡೋಕ್ಕಾಗಲ್ಲ, ಮಸಾಲೆ ಮಾತ್ರ ಅಷ್ಟೇ, ಫ್ರೈ ಮಸಾಲ. ಓಕೆ ಓಕೆ ಓಕೆ. ಚೆನ್ನಾಗಿ. ಇವಾಗ ಸ್ವಲ್ಪ ನಿಮ್ಮ ಹೋಟ್ಲಿಗೆ ಬರಬೇಕು ಅಂತ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮನೆ ಅದು ಹೋಟ್ಲ್ ಲ್ಯಾಂಡ್ ಲೈನ್ ನಂಬರ್ ಕೊಡ್ತೀವಿ ಬೇಕಾದ್ರೆ. 080 080 ಬೆಂಗಳೂರ್ದು ಹೇಳಿ. 65 65 996565. ಅರೆ ರೀ ಬರ್ಕೊಬಾರ್ದೇನು ರೀ ಪರಮೇಶ್? ಬರ್ಕೊಳ್ರಿ ಹೇಳ್ರಿ. 65 65 99 99 65 65 65. 65. ಸಖತ್ತಾಗಿದೆ ನಂಬರು, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಬೇಕಾದಾಗ ಫೋನ್ ಮಾಡಿ. ಕೆಳಗಡೆ ಬೇರೆ ಅಂಗಡಿ ಇದೆ, ಮೇಲ್ಗಡೆ ಹತ್ಕೊಂಡು ಹೋಟ್ಲಿಗೆ ಹೋಗ್ಬೇಕಾಗುತ್ತೆ. ಕೆಳಗಡೆ ನಿಂತ್ಕೊಂಡ್ರೆ ಮೇಲ್ಗಡೆ ಹೋಗೋದು ಕಷ್ಟ ಆಗುತ್ತೆ. ಥ್ಯಾಂಕ್ ಯು. ಲಿಫ್ಟ್ ಎಲ್ಲ ಇದೆ, ಲಿಫ್ಟ್ ಎಲ್ಲ ಆರಾಮ್ ಬರ್ಬೋದು. ಲಿಫ್ಟ್ ಆರಾಮ ಬರ್ಬೋದು, ಇಲ್ಲಾಂದ್ರೆ ಸೀದಾ ಹೋದೆ ಊಟಕ್ಕಿಂತ ಮೊದಲು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬಂದವ್ರಿಗೆ ಒಳ್ಳೆ ಸರ್ವಿಸ್ ಕೊಡಿ, ಒಳ್ಳೆ ಊಟ ಒಳ್ಳೆ ಇದೆ ಸರ್. ಹಾ, ಸರ್ವಿಸ್ ಚೆನ್ನಾಗಿದೆ. ಹಂಗಾಗಿ ಕಸ್ಟಮರ್ ಹೆಚ್ಚು ಜಾಸ್ತಿ ಆಗ್ತಿದ್ದಾರೆ. ಥ್ಯಾಂಕ್ ಯು ಸರ್. ಜಾಸ್ತಿ ಆಗಲಿ, ಬಿಸ್ನೆಸ್ ಚೆನ್ನಾಗಾಗಲಿ. ಬಿಸ್ನೆಸ್ ಚೆನ್ನಾಗಿ ಇನ್ನೊಂದ್ಸರಿ ಕರ್ಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದೇವರಾಜ್. ಥ್ಯಾಂಕ್ ಯು ಪರಮೇಶ್ವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಒಂದು ಕೈಮಾ ಉಂಡೆಯ ಸಾರು, ಚಂದೂಸ್ ಡೀಲಕ್ಸ್ ಮಲ್ಲೇಶ್ವರಂ 8ನೇ ಕ್ರಾಸ್. ಇವರ ಒಂದು ಅದ್ಭುತವಾಗಿರುವಂಥ ಮಟನ್ ಕೀಮಾ ಬಾಲ್ಸ್ ಗ್ರೇವಿನ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ನೋಡ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ, ಬೇಕಾದಾಗ ತಿನ್ಕೊಳ್ಳಿ. ಕೀಮಾ ಮಸಾಲ ಮಾಡೋ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಕೈಮಾ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಕಸೂರಿ ಮೇಥಿ, ಮೊಟ್ಟೆ, ರುಬ್ಬಿದ ಮಸಾಲ, ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಸಾಂಬಾರು ಪುಡಿ, ನೀರು, ರುಬ್ಬಿದ ಮಸಾಲ, ಉಪ್ಪು, ತಯಾರಿಸಿಕೊಂಡ ಕೈಮಾ ಉಂಡೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ ಮೇಲೆ ತುಪ್ಪ ಹಾಕಿದರೆ ಕೈಮಾ ಮಸಾಲ ನಿಮ್ಮನೆಯಲ್ಲೂ ರೆಡಿ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ? ಏನು ಮುರಳಿಯವ್ರು ಹಿಂಗಂತ ಇದ್ದೀರಾ? ಮಿಲ್ಟ್ರಿ ಹೋಟ್ಲಲ್ಲಿ ಅಡುಗೆ ಮಾಡಕ್ಕೆ ನಾವು ರೆಡಿ, ತಿನ್ನಕ್ಕೆ ನೀವು ರೆಡಿನ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರೀಟಾ ಅವರೇ. ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದಾರೆ ರೀಟಾ ಅವರೇ? JP ನಗರದಿಂದ ಬಂದ. JP ನಗರದ ರೀಟಾ ಅವರು ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ, ಅಡುಗೆ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೀಟಾ ಅವರೇ, ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ದೀರಾ ನೀವು? ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ದೀವಿ. ಯಾವ ಹೋಟ್ಲಿಗೆ ಹೋಗಿದ್ರಿ? ನೀವು ಪ್ರಶಾಂತ್ ಹೋಗಿದ್ದೀವಿ. ನೀವು ಪ್ರಶಾಂತ್ ಹೋಟ್ಲಿಗೆ ಹೋಗಿದ್ರಾ? ಆಮೇಲೆ ಮೊನ್ನೆ ಜೈಲ್ಗೆ ಹೋಗಿದ್ರಾ? ಅಲ್ಲ, ಮತ್ತೆ ಇದು ಸೆಂಟ್ರಲ್ ಜೈಲು. ಅದೇ ಸೆಂಟ್ರಲ್ ಜೈಲ್ ಫೋರ್ತ್ ಬ್ಲಾಕ್ ಅಲ್ಲ, ಅಲ್ಲಿಗೆ ಹೋಗಿದ್ವಿ ಕಿಟ್ಟಿ ಪಾರ್ಟಿಗೆಲ್ಲ. ಹೌದಾ? ಏನ್ ಮಾಡ್ತಾ ಇದೀರಾ ರೀಟಾ ಅವರೇ? ಈಗ ತಿಲ್ಲಿನು ಮತ್ತು ಮೆಂತ್ಯ ಸೊಪ್ಪಿನ ಇದು ಫ್ರೈ.
ತಿಲ್ಲಿ ಮತ್ತು ಮೆಂತ್ಯ ಮೆಂತ್ಯ ಸೊಪ್ಪಿನ ಸೊಪ್ಪು ಫ್ರೈ ಫ್ರೈ ಮಾಡ್ತಾ ಇದ್ದೀರಾ? ಫ್ರೈ ಮಾಡ್ತಾ ಇದ್ದೀವಿ. ಓಕೆ, ಯಾರ್ಯಾರು ಇದ್ದೀರಾ ಮನೇಲಿ? ಮನೆಯಲ್ಲಿ ನಾವು ನಮ್ಮ ಯಜಮಾನ್ರು ಏನ್ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ಈಗ ರಿಟೈರ್ಡ್. ಇವಾಗ ರಿಟೈರ್ಡ್ ಪಾಪ, ಇನ್ನೇನ್ ಮಾಡ್ತಾರೆ? ಇನ್ನೂ ಕೆಲಸ ಮಾಡ್ಬೇಕು ಅದೇ ಮಕ್ಕಳು ಮಾಡ್ತಾರೆ ಎಲ್ಲ. ಓಕೆ, 3 ಜನ ಮಕ್ಕಳು. ಏನ್ ಮಾಡ್ತಾರೆ 3 ಜನ ಮಕ್ಕಳು? 2 ಗಂಡು ಮಕ್ಕಳನ್ನು ಬಿಸ್ನೆಸ್ ಮಾಡ್ತಾರೆ. business ಮಾಡ್ತಾರಮ್ಮ? ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೊಡೆಯೋದು ಆಯ್ತು. ಇದೆಲ್ಲ ಮಾಡ್ತಾರೆ. ಆಯ್ತು. ನಾನು ಮನೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತೀನಿ. ಏನ್ ಬಟ್ಟೆ ಸೀರೆ ಮಾಡ್ತೀರಾ? ವ್ಯಾಪಾರ. ಸೀರೆ ಏನು ಮಕ್ಕಳು ಎಲ್ಲಾರು ಎಲ್ಲಿ ಜೆಪಿ ನಗರದಲ್ಲಿ? ಜೆಪಿನರ ಸೆಕೆಂಡ್ KSRTC ಲೇಔಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೆಂತ್ಯ ಸೊಪ್ಪು ಮತ್ತು ತಿಲ್ಲಿಯ ಫ್ರೈ ಅನ್ನ ಮಾಡೋಕ್ಕೋಸ್ಕರ ರೀಟಾ ಅವರು ಬಂದಿದ್ದಾರೆ. ಶುರು ಮಾಡೋಣ ರೀಟಾ ಅವರೇ? ಮಾಡಿ. ಓಕೆ, ಏನೇನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಮೆಂತ್ಯ ಸೊಪ್ಪಿನ ತಿಲ್ಲಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ತಿಲ್ಲಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ತುಪ್ಪ, ಉಪ್ಪು, ಎಣ್ಣೆ. ಯಾರಿಗಿಷ್ಟ ತಿಲ್ಲಿ ನಿಮ್ಮಲ್ಲಿ? ಎಲ್ಲರೂ ತಿಂತಾರೆ. ಎಲ್ಲರೂ ತಿಂತಾರಾ? ತಿಂತಾರೆ. ನೀವೇ ಅಡಿಗೆ ಮಾಡೋದಾ? ನಾನು ಮಾಡ್ತೀನಿ. ನಮ್ಮ ಸೊಸೆಗಳೇ ಮಾಡೋದು. ಎಷ್ಟು ಜನ ಸೊಸೆಂದಿರು ಇದ್ದಾರೆ? 2 ಸೊಸೆಂದ್ರು, 5 ಜನ ಮೊಮ್ಮಕ್ಕಳು. ಓ ಬಿಡಿ, ನನ್ನ ಮೊಮ್ಮಗಳು ಬರ್ತಾಳೆ. ನೀವ್ ಯಾಕೆ ಮಾಡ್ತೀರಾ? ಮತ್ತೆ ಅವ್ರು ಮಾಡ್ಕೊಳ್ತಾರೆ ಬಿಡಿ, ಅವರೇ ಮಾಡೋದು. ಇನ್ನೂ ಅಡಿಗೆ ಮನೆಗೆ ಹೋಗಿ ಹುಚ್ಚು ಇಲ್ಲ, ಇಲ್ಲ. ಏನಂದ್ರೆ ನಾವೇ ಮಾಡ್ಬೇಕು, ಹೌದಿಲ್ಲ, ಬಿಡಬಾರ್ದು ಬೇರೆಯವ್ರಿಗೆ ಏನದು. ಇಲ್ಲ, ನಮ್ಮ ಸೊಸೆಗಳೇ ಮಾಡೋದೆಲ್ಲ. ನಮ್ಮ ಸೊಸೆನೇ ಕಳ್ಸಿರೋದು ಈಗ ಇಲ್ಲಿ. ಹೌದಾ? ಅಮ್ಮ ಹೋಗಿ ನೀವು ಮಾಡಿ ಅಂತ. ಮಾಡಿ ಅಂತ. ಓಕೆ, ಒಳ್ಳೆ ಕೆಲಸ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನಾನು ಬಾಣ್ಲಿ ಕೊಡಿ. ಬಾಣ್ಲಿ ಒಳಗೆ ಮಾಡ್ಬಿಡ್ತೀನಿ ಎಲ್ಲಾನು. ಇದು ಪಾತ್ರೆ ಆದ್ರೂ ಪರವಾಗಿಲ್ಲ. ಅಲ್ಲ, ಬಾಣ್ಲಿಲೇ ಮಾಡ್ಬೋದು, ಮಾಡ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೀಟಾ ಅವ್ರು ಏನ್ ನಿಮ್ಮ ಯಜಮಾನ್ ಹೆಸರು? ಅಂತೋಣಿ ಸ್ವಾಮಿ. ಅಂತೋಣಿ ಸ್ವಾಮಿ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲ, ಕರ್ಕೊಂಡ್ಬರ್ದ ಪಾಪ. ನಮ್ಮ ಫ್ರೆಂಡ್ ಮೊಮ್ಮಗಳು ಬಂದಿದ್ದಾಳೆ. ನಮ್ಮ ಮೊಮ್ಮಗಳು. ನಿಮ್ಮ ಮೊಮ್ಮಗಳು, ನಿಮ್ಮ ಫ್ರೆಂಡ್ ಮೊಮ್ಮಗಳು? ಅಲ್ಲ, ಫ್ರೆಂಡು ನನ್ನ ಮೊಮ್ಮಗಳು ಬಂದಿದ್ದಾಳೆ. ನಿಮ್ಮ ಫ್ರೆಂಡ್ ಹೆಸರು? ಶಶಿ ಅಂತ. ಓಕೆ, ನಿಮ್ಮ ಮೊಮ್ಮಗಳ ಹೆಸರೇನು? ರಿಯಾ. ರಿಯಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಜೊತೆಗೆ ಸ್ವಲ್ಪ ಶ್ರೀಕೃಷ್ಣ ತುಪ್ಪ ಹಾಕೊಂಡು ಫ್ರೈ ಮಾಡಿದ್ರೆ ಮಜವಾಗಿರುತ್ತೆ ಅಂತ ಹೇಳ್ತಾರೆ ರೀಟಾ ಅವರು. ಹಾಕಿ ರೀಟಾ ಅವ್ರೆ, ಸಾಕಾ? ಸಾಕು. ಎಷ್ಟನೇ ಕ್ಲಾಸ್ ನಿಮ್ಮ ಮೊಮ್ಮಗಳು? 2nd ಸ್ಟ್ಯಾಂಡರ್ಡ್. ಹೌದಾ? ದೊಡ್ಡ ಮೊಮ್ಮಗಳು ಫೈನಲ್ BCom. ಓಕೆ, ಏನ್ ಅಂತೋಣಿ ಸ್ವಾಮಿ ಅವ್ರಿಗೆ ಏನ್ ಇಷ್ಟ ನೀವ್ ಮಾಡೋದು? ಅವರು ಏನೋ ಅಷ್ಟು ಇಷ್ಟಪಡಲ್ಲ. ಏನ್ 30 ವರ್ಷ ಇಷ್ಟಪಟ್ಟು ಅದನ್ನೇ ಇಷ್ಟಪಡ್ತಾರಲ್ವಾ? 46 ವರ್ಷ ಆಯ್ತು. 46 ವರ್ಷ ಆಯ್ತು ಮದುವೆಯಾಗಿ? ಹೌದು. ಅಂತೋಣಿ ಸ್ವಾಮಿ ಗ್ರೇಟ್. ಅಂತೋಣಿ ಸ್ವಾಮಿ ಇನ್ 4 ವರ್ಷ 50 ವರ್ಷ ಆಗುತ್ತೆ. ಗೋಲ್ಡನ್ ಜಿಬ್ಲಿ, ಸಿಲ್ವರ್ ಜಿಬ್ಲಿ ಎಲ್ಲ ಮಾಡ್ಬೋಣ. ಹಾಕಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿಮ್ಮ. ಹಸಿ ಮೆಣಸಿನಕಾಯಿ ಹಾಕ್ತೀನಿ. ಹಾಕಿಮ್ಮ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲಿದೆ ಮನೆ? JP ನಗರನ? KSRTC ದಿವಾಕರ್ ಹಾಸ್ಪಿಟಲ್ ಅಪೋಸಿಟ್. ಓಕೆ ಓಕೆ. ಪುದೀನ ಹಾಕ್ತೀನಿ ಸ್ವಲ್ಪ ಪುದೀನ, ಹಸಿರು ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಓಕೆ, ಮೆಂತ್ಯ ಸೊಪ್ಪು ಹಾಕಿಮ್ಮ. ಮೆಂತ್ಯ ಸೊಪ್ಪು ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಬೆಳಗ್ಗೆನ ಸೀರೆ ವ್ಯಾಪಾರ? ಸೀರೆ ವ್ಯಾಪಾರ. ಎಲ್ಲಿಂದ ತರ್ತೀರಾ ಸೀರೆನ? ಕಾಂಜೀವರಮಿಂದ ಬರುತ್ತೆ. ಕಾಂಚೀವರಮಿಂದ? ಕೋಚನಪಲ್ಲಿ. ಓಕೆ, ಏನ್ ಸೀರೆ ಉಟ್ಕೊಂಡಿದ್ದೀರಿ ನೀವು? ಇದು ಕಾಂಜೀವರಂ ಸೀರೆ. ಕಾಂಚೀವರಂ ಸೀರೆನಾ? ಓಕೆ, ರುಬ್ಕೊಳ್ಳೋದೆಲ್ಲ ಏನಿಲ್ವಾ ಇದಕ್ಕೆ? ಇಲ್ಲ ಸರ್, ಏನು ಬಂದಿಲ್ಲ. ಉಪ್ಪು ಹಾಕ್ತಾ ಇದೀರಿ? ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗುತ್ತಾ ಸೀರೆ ವ್ಯಾಪಾರ? ಆಗುತ್ತೆ ಸರ್. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ಹಾಂ, ಹಾಕಿ. ಟೊಮೊಟೊ ಹಣ್ಣು. ಟೊಮೆಟೊ. ತಿಲ್ಲಿ ಹಾಕ್ತಾ ಇದ್ದೀನಿ ಸರ್. ತಿಲ್ಲಿ ಹಾಕ್ತಾ ಇದ್ದೀನಿ. ತಿಳಿ ಡೈರೆಕ್ಟ್ ಆಗಿ ಹಾಕ್ಬಿಡೋದಾ? ಬೇಸ್ಕೊಂಡು ಇಸ್ಕೊಂಡೆಲ್ಲ ಇಲ್ಲ. ಡೈರೆಕ್ಟ್ ಆಗಿ ಕಟ್ಟಿಂಗ್ ಅಂಡ್ ಪುಟ್ಟಿಂಗ್. ಓಕೆ, ಇದು ಬೇಗ ಇದಾಗುತ್ತೆ. ಹೊಟ್ಟೆಯಲ್ಲಿ ಹುಣ್ಣಾರುತ್ತೆ. ಹೊಟ್ಟೆಯಲ್ಲಿ ಹುಣ್ಣಾರುತ್ತೆ. ಹೌದು. ಓಕೆ, ಡಾಕ್ಟರ್ ಬ್ಲಡ್ ಇಲ್ಲ ಅಂದ್ರೆ ಬ್ಲಡ್ ಬರುತ್ತೆ, ಹುಣ್ಣಾರುತ್ತೆ. ಇನ್ನೇನು ಹೇಳಿ? ಒಳ್ಳೇದು ಮೈಗೆ ಸರಿ, ಮೈಗೆ ಒಳ್ಳೇದು. ಓಕೆ, ಸ್ವಲ್ಪ ಖಾರ ಪುಡಿ ಹಾಕಿಮ್ಮ. ಅಚ್ಚ ಖಾರ ಪುಡಿ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ, ಗರಂ ಮಸಾಲ. ಓಕೆ, ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ. ಇನ್ನೂ ಸ್ವಲ್ಪ ಉಪ್ಪು. ಅವಾಗಲೇ ಉಪ್ಪು ಹಾಕಿದ್ದೀರಾ? ಸ್ವಲ್ಪ. ಇವಾಗ ಇನ್ನೂ ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ.
ಇದು ಯಾವ್ದ್ರ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ರೀಟಾ ಅವ್ರೆ? ಇದು ಸೈಡಲ್ಲಿ ತಿನ್ಬೋದು, ಊಟದ ಹಂಗೆ ಜೊತೆ ತಿನ್ಬೋದಾ? ಊಟದ ಜೊತೆ ತಿನ್ಬೋದು. Okay. ಅದ್ರ ಜೊತೆ ತಿನ್ನಕ್ಕೆ ಆಗೋದು ಇದು. ಹೌದಾ? ಖಾರ ಗಿರ ರುಬ್ಬ ಸೀನೆ ಇಲ್ಲ ಇಲ್ಲ ಇದಕ್ಕೇನು ತಂದ ಮಾಡ್ದ ರಸ ಮಾಡ್ಕೊಂಡ ಪಕ್ಕದಲ್ಲಿ ಪೀಸ್ ಇಟ್ಕೊಂಡು ತಿಂದ ಏನ್ ಬಾಯಿಲಿರೋ ಹುಣ್ಣು ಹೊಟ್ಟೆ ಎಲ್ಲ ಹುಣ್ಣೆಲ್ಲ ತಿಂತ ಎಲ್ಲ ಆರೋಗುತ್ತೆ. ಆಮೇಲೆ ಇನ್ನೊಂದೇನು ಹೇಳಿದ್ರು ಏನದು ರಕ್ತ ಇದ್ದಿದ್ರೆ ರಕ್ತ ಕಡಿಮೆ ಬರುತ್ತೆ. ಇದ್ರೆ ಏನ್ ರಕ್ತ ಚೆಲ್ಲೋಗಂಗ್ ಬರ್ತಾ ಇರುತ್ತೆ. ನಾನು ಹೇಳ್ತಾ ನಾನು ಹೇಳ್ತಾ ಇದ್ದೀನಿ. ಓಕೆ ಓಕೆ ಸ್ವಲ್ಪ ನೀರು ಹಾಕೋಣ ಸರ್. ಹಾಕಿ. ಟ್ರೈ ಮಾಡ್ತೀರಾ ಗೊಜ್ಜು ಮಾಡ್ತೀರಾ? ಡ್ರೈ ಸರ್, ಇದು ಚೆನ್ನಾಗಿ ಬೇಯ್ಬೇಕಲ್ವಾ? ಹಾಂ ಬೇಯಬೇಕು. ಇನ್ನೇನು ಹಾಕೋದಿದೆ ಇದಕ್ಕೆ? ಇನ್ನೇನು ಹಾಕೋದು ಇನ್ನೇನು ಹಾಕಂಗಿಲ್ಲ, ಚೆನ್ನಾಗಿ ಲಾಸ್ಟಲ್ಲಿ ಮೆಣಸಿನ ಪುಡಿ ಅಷ್ಟೇ. ಆಮೇಲೆ ಮೆಣಸಿನ ಪುಡಿ. ಹಾಂ, ಓಕೆ ಓಕೆ ಇದು ಚೆನ್ನಾಗಿ ಡ್ರೈ ಆದ್ಮೇಲೆ ಇಳಿಸುತ್ತೆ. ಇನ್ನೇನು ಚೆನ್ನಾಗಿ ಅಡಿಗೆ ಮಾಡ್ತೀರಾ ರೀಟಾ ಅವರು? ಎಲ್ಲ ಥರ ಮಾಡ್ತೀನಿ ಸರ್. ಆದ್ರೂ ರೀಟಾ ಅವ್ರು ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಅಂತ ಯಾರು ಹೇಳ್ತಾ ಇರ್ತಾರೆ. ಹಾಂ, ನಮ್ಮ ಮನೇಲಿ ಎಲ್ಲರೂ ಹೇಳ್ತಾರೆ. ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಏನ್ ಚೆನ್ನಾಗಿ ಮಾಡ್ತೀರಾ ಅಂತ. ಎಲ್ಲ ಥರನೂ ಮಾಡ್ತೀನಿ. ಬಿರಿಯಾನಿ ಮಾಡ್ತೀನಿ, ನಾಟಿ ಕೋಳಿ ಸಾರು, ಇದು ಬ್ರೈನ್ ಫ್ರೈ, ಓಹೋ, ತಲೆ ಮಾಂಸ, ಕಾಲ್ ಸೂಪು ಇಡ್ಬೋದು. ರೀಟಾ ಮಿಲ್ಟ್ರಿ ಹೋಟೆಲ್ ಸದ್ಯದಲ್ಲೇ ಪ್ರಾರಂಭ ಅಂತಾನು ಕೂಡ ಹೇಳ್ಬೋದು. ಅಯ್ಯೋ, ನಮ್ದು ಕ್ರಿಸ್ಮಸ್ ಟೈಮಲ್ಲಿ ಗಲ್ಗಲ, ರೋಸ್ ಕುಕ್ಕು ಇವೆಲ್ಲ ಸ್ವೀಟ್ ಗಲ್ಗಲ ಎಲ್ಲ ಮಾಡ್ತೀರಾ ಕ್ರಿಸ್ಮಸ್ ಟೈಮಲ್ಲಿ? ಮಾಡ್ತೀವಿ ಸರ್. ಓಕೆ, ಗಲ್ಗಲ, ಲಕ ಕಿಲಕಿಲ ಎಲ್ಲ ಇದೆ, ರೋಸ್ ಕುಕ್ಕು ಎಲ್ಲ ಸಿಗುತ್ತೆ ಕ್ರಿಸ್ಮಸ್ ಟೈಮ್ನಲ್ಲಿ. ಅದೇ ಒಗ್ಗಂಡ ಡಬ್ಬಿ ಕಾರ್ಯಕ್ರಮ ಅವೆಲ್ಲ ತೋರಿಸ್ತೀವಿ ನಾವು. ನಮ್ಮ ಫ್ರೆಂಡ್ಸ್ ಎಲ್ಲ ಬರಬೇಕು ಅಂತಾರೆ ಸರ್ ಇಲ್ಲಿ. ಹೌದಾ? ಕರ್ಕೊಂಬರ್ಬೇಕಿತ್ತು ಎಲ್ಲಾರು. ಬರ್ತಾರೆ, ಒಂದು ಕಾರಿಗೆ ಮಾಡ್ಕೊಂಡು ಬರ್ತಾರೆ ಸರ್. ಅವರು ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಅಡಿಗೆ ಮಾಡ್ಬೇಕಂತ. ಅಡುಗೆ ಮಾಡ್ಬೇಕಂತೆ. ನಮ್ಮ ಮೊಮ್ಮಗಳು ಮಾಡ್ತಾಳಂತೆ ಹೊಸ ಅಡಿಗೆ ಮಾಡ್ತಾಳ? ಅಷ್ಟು ದೊಡ್ಡಳ ಮೊಮ್ಮಗಳು? ಫೈನಲ್ ಬಿಕಮ್ ಸರ್ ಅವಳು. ಕರ್ಕೊಂಬರ್ಬೇಕಿತ್ತು. ಅವಳಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ. ಏನವ್ರ ಅಜ್ಜಿ ಜೊತೆ ಬಂದ್ಬಿಟ್ಟಿರಿ, ದೊಡ್ಡ ಎಕ್ಸಾಮ್, ಒಂದ್ ಅರ್ಧ ಗಂಟೆ ಬಂದ್ರೆ ಏನಾಗ್ಬಿಡೋದಂತೆ. JP ನಗರ ಇಲ್ಲೇ ತಾನೆ? ಅದು ಇಲ್ಲೇ ಎಕ್ಸಾಮ್ ಟೈಮ್ ಅಲ್ವಾ? ಇವೆಲ್ಲ ಹೇಳ್ತಾರೆ ರೀಟಾ ಅವ್ರೆ, ಇವೆಲ್ಲ ನೀವು ಕೇಳ್ತಿರಲ್ಲ ನೀವು. ಬೆಳಗ್ಗೆ 10 ಗಂಟೆಗಲ್ಲ ಸರ್, ಲೇಟ್ ಆಗುತ್ತೆ ಅಂತ. ಓಹೋ, ಓಕೆ. ಹೆಚ್ಚು ಕಡಿಮೆ ಬೆಂದಿರಬಹುದು. ನೋಡೋಣ ಏನಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಆಗ್ತಾ ಇದ್ರಾ? ಇವಾಗ ಆಗ್ತಾ ಇದೆ. ಅವೆಲ್ಲ ಹಾಕಿದ್ ಮರ್ತೋಯ್ತಾ? ಹೌದು ಸರ್. ಇಲ್ಲಿ ಬಿಡಿ, ನೋಡಿ ನಿಮ್ ನೋಡಿ ಭಯ ಬಿದ್ಬಿಟ್ಟಿರ್ಬೇಕು. ಕಡಿಮೆ ಹಾಕೋದು ಮರ್ತೋಗಿರುತ್ತೆ ಎಲ್ಲ. ಇನ್ನು ಬೇಯಬೇಕು ಸರ್, ಚೆನ್ನಾಗಿ ಡ್ರೈ ಆಗಿಬಿಡ್ಬೇಕು. ಫುಲ್ ಡ್ರೈ ಆಗಬೇಕು. ಫುಲ್ ಡ್ರೈ ಆಗಬೇಕು. ಆಮೇಲೆ ಲಾಸ್ಟಲ್ಲಿ ಮೆಣಸು. ಖಾರ ಕಡಿಮೆನೇ ಹಾಕಿದ್ದೀನಿ, ಯಾಕಂದ್ರೆ ಮೆಣಸಿನ ಪುಡಿ ಹಾಕ್ತೀನಲ್ಲ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಖಾರ ಕಡಿಮೆ ಹಾಕಿದ್ದೀನಿ. ಓಕೆ, ಬಟ್ ಸ್ವಲ್ಪ ಇದಕ್ಕೆ ಏನಿದ್ರು ಮೆಣಸು ಬೀಳ್ಬೇಕು. ಮೆಣಸು ಬಿಡಬೇಕು. ಆ ಮೆಣಸು ಬಿದ್ದಾಗಲೇನೆ ಅದ್ರ ಘಮ, ಅದು ಘಮ ಬರುತ್ತೆ ಅಲ್ವಾ? ಹೌದು. ಈಗ ಪೆಪ್ಪರ್ ಪೌಡ್ರ್, ಮೆಣಸಿನ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಸಾಕಾ? ಸಾಕು ಸರ್. ಆಗಿದೆಯಾ ಇದು? ಹಾಂ, ಇದು ಇವಾಗ ಹೆಂಗ್ ತಿನ್ನೋದು ನಾವು? ಏನ್ ತಂದಿದ್ದೀರಾ ನೀವು? ಇದು ಹಾಗೆ ತಿನ್ನೋದು ಸರ್ ಇದು. ಅವೆಲ್ಲ ಕಥೆ ಬಿಡಿ ರೀಟಾ ಅವ್ರೆ. ಒಳ್ಳೆ ತಿಲ್ಲಿ ಫ್ರೈ. ಹೊಟ್ಟೆ ಉಣ್ಣಾಗಿದ್ರೆ, ರಕ್ತ ಕಡಿಮೆ ಆಗಿದ್ರೆ, ಸ್ವಲ್ಪ ಜ್ವರ ಗಿರ ಬಂದಿದ್ರೆ, ಬಾಯಿ ಕೆಟ್ಟೋಗಿದ್ರೆ ರೀಟಾ ಅವ್ರು ಮಾಡಿರೋಂತ ತಿಲ್ಲಿ ಫ್ರೈನ ತಿಂದ್ರೆ ಇವೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಸರ್ ಇದು ಮೆಂತ್ಯ ಸೊಪ್ಪು ತಿಲ್ಲಿನ ಫ್ರೈ. ಮೆಂತ್ಯ ಸೊಪ್ಪು ತಿಲ್ಲಿ ಫ್ರೈ ಚೆನ್ನಾಗಿದ್ರೆ ನಿಮ್ಗೆ, ಚೆನ್ನಾಗಿಲ್ಲ ಅಂದ್ರೆ ನನಗೆ. ಬನ್ನಿಮಾ ಕುತ್ಕೊಳ್ಳಿ. ಇವಾಗ ಯಾರನ್ನ ಕರಿತೀರಾ? ಯಾರ ಜೊತೆ ಬಂದಿದ್ದೀರಿ? ನಮ್ಮ ಫ್ರೆಂಡ್ ಶಶಿ ಅಂತ, ನನ್ನ ಮೊಮ್ಮಗಳು ರಿಯಾ ಅಂತ. ಓಕೆ, ಶಶಿ ಅವರೇ, ಫ್ರೆಂಡ್ ಶಶಿ ಅವರೇ, ಬನ್ನಿ ಬನ್ನಿ ಬನ್ನಿಮಾ, ಬನ್ನಿ ಬನ್ನಿ ಶಶಿ ಅವರೇ, ನಮಸ್ಕಾರ. ಬನ್ನಿ ಕುತ್ಕೊಳ್ಳಿಮಾ. ಆ ಕಡೆ ನಿಂತು ಅಜ್ಜಿ ಪಕ್ಕ. ಎಸ್, ರಿಯಾ, ಹಾಯ್. ಎಷ್ಟೇ ಕ್ಲಾಸು ನಿಮ್ಮ ಮೊಮ್ಮಗಳು? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ ಓಕೆ ಓಕೆ. ನಿಮ್ಮ ಹೆಸರು? ಶಶಿಕಲಾ. ಶಶಿಕಲಾ, ನೀವು ಅಡುಗೆ ಮಾಡೋದ್ರಿ? ಮಾಡ್ತೀರಾ? ವೆಜ್ ನಾನ್ ವೆಜ್ ರೀ? ಎರಡು ಮಾಡ್ತೀರಾ? ಓಕೆ, ಹೆಂಗ್ ಮಾಡ್ತಾರೆ ರೀಟಾ ಅಡುಗೆನ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಾಡ್ತಾರಾ? ತಿನ್ಬೋದಾ ನಾವು? ಯಾವಾಗ್ಲೂ ತಿಂತೀವ ನಾವು ಅವ್ರ ಕೈಲಿ. ನೀವೇ ಗ್ಯಾರಂಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರೀಟಾ ಅವರು ಒಳ್ಳೆ ಒಂದು ತಿಲ್ಲಿ ಫ್ರೈ ತಿಂದ್ರೆ ಏನಕ್ಕೆ ಒಳ್ಳೇದು ಅಂತ ಹೇಳಿದಾರ ನಿಮ್ಗೆ? ಇಲ್ಲ, ಇವತ್ತೇ ಗೊತ್ತಿರೋದು. ಇವತ್ತೇ ಗೊತ್ತಾಗಿದೆ ನಿಮ್ಗೆ? ಬೇರೆಲ್ಲ ತಿಂತೀವಿ. ಎಂತೆಂತ ಡಾಕ್ಟರ್ಗೆ ಗೊತ್ತಿಲ್ಲ, ರೀಟಾ ಅವ್ರಿಗೆ ಗೊತ್ತಿದ್ದು. ರಕ್ತ ಕಡಿಮೆ ಆದ್ರೆ, ಹೊಟ್ಟೆ ಹುಣ್ಣುಗಳಿತ್ತು ಅಂದ್ರೆ ಒಳಗಡೆ, ಬಾಯಿ ಕೆಟ್ಟೋಗಿದ್ರೆ, ಜ್ವರ ಬಂದಿದ್ರೆ ಈ ತರ ಮಾಡ್ಕೊಂಡು ತಿನ್ನಿ ಸರ್, ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದಾರೆ. ಇವತ್ತು ತಿನ್ಬಿಡಿ ಸರ್, ಇವತ್ತು ಗೊತ್ತಾಗುತ್ತೆ ಬಿಡಿ. ಸ್ವಲ್ಪ ನನಗೂ ಕೆಮ್ಮು. ಓಕೆ, ಮೂರ್ತಿ ತಟ್ಟೆ ತಗೊಂಬರ ಇಲ್ಲಿ. ಸ್ವಲ್ಪ ಕೆಮ್ಮು ಬೇರೆ ಇದೆ, ನೆಗಡಿ ಬೇರೆ ಇದೆ, ಬರ ಇಲ್ಲಿ.
ನಮ್ಮ ಯಜಮಾನ್ರು ಉಪ್ಪು ಕಡಿಮೆ ಸರ್ ತಿನ್ನೋದು, ಅದಕ್ಕೆ ಅವರು ತುಂಬಾ ಉಪ್ಪು ಕಡಿಮೆ, ಅದರಿಂದ ನಾನು ಉಪ್ಪು ಕಡಿಮೆನೇ ಹಾಕ್ತೀನಿ. ಅದೇ ರೂಢಿ ಇಲ್ಲೂ ಬಂದಿದೆ. ಇವಾಗ ಏನು ಉಪ್ಪು ಕಡಿಮೆ ಆಗಿದೆ ಅಂತ ಮೊದಲೇನೆ ಪೀಠಿಕೆಗಳು ಆಗ್ತಾ ಇದ್ದೀರಾ? ಇರ್ಲಿ ಬಿಡಿ. ಅಲ್ಲ, ಉಪ್ಪು ಕಡಿಮೆ ಆಗಿ ಅಥವಾ ಉಪ್ಪು ಜಾಸ್ತಿ ಆದ್ರೆ ಅಡಿಗೆ ಚೆನ್ನಾಗಿಲ್ಲ ಅಂತ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ತೊಳಿಮ್ಮ, ಹಾಕೊಡ್ತೀನಿ ನೋಡಿ, ಹಾಕೊಳ್ಳಿ. ರಿಯಾಗೊಂದು ಕೊಡಿ. ರಿಯಾ, ನಿಮ್ಮ ಅಜ್ಜಿ ಚೆನ್ನಾಗಿ ಅಡಿಗೆ ಮಾಡ್ತಾರಾ? ಮಲ್ಲಿ ಅಜ್ಜಿ ಮಾಡೋದ ಅಡಿಗೆ ನಿಮ್ಮ ಅಮ್ಮ ಮಾಡೋದ? ಇಬ್ರು ಸೇರ್ಕೊಂಡು ಮಾಡ್ತಾರ? ಏನ್ ನಿಮ್ಮಲ್ಲಿ 100 ಜನ ಇದೆ. ಮಾಡಿದಾರ? ಕೆಮ್ಮು ಸ್ವಲ್ಪ ಕೆಮ್ಮಿತ್ತು. ಚೆನ್ನಾಗಿದೆ, ಚೆನ್ನಾಗಿತ್ತು ಸರ್. ಚೆನ್ನಾಗಿ ಮಾಡಿದೀರಾ. 45 ವರ್ಷದಿಂದ ಅಡ್ಗೆ ಮಾಡ್ತಾ ಇದೀರಾ. ಇದು ಗೋಲಿ ಹೊಡೆದಂಗೆ ತಿಳಿ ಫ್ರೈ. ನಿಮ್ಗೆ ಯಾವ ಲೆಕ್ಕ ಬಿಡಿ ಇದು. ಅದ್ಭುತ ಮಾಡಿದ್ದಾರೆ, ರುಚಿಯಾಗಿದೆ. ಉಪ್ಪು ಖಾರ ಕರೆಕ್ಟ್ ಇದೆಯಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ರವಿ ಪ್ರಾಡಕ್ಟ್ ಅವರು ರವಿ ಮಸಾಲವನ್ನ ಕೊಟ್ಟಿದ್ದಾರೆ. ಎಲ್ಲ ಮಸಾಲ ಪುಡಿಗಳನ್ನ ಇದ್ರೊಳಗೆ ಹಾಕಿ ನಿಮ್ಮ ಮನೆಗೆ ಕೊಟ್ಟಿದ್ದಾರೆ. ಯೂಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಕರ್ನಾಟಕದ ಟೀ, ಜೀರ್ಣಕ್ರಿಯೆಗೆ, ಆರೋಗ್ಯಕ್ಕೆ, ಸೌಂದರ್ಯಕ್ಕೆ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿಬಲ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಿಫ್ಟ್ ಹ್ಯಾಂಪ್ ಅನ್ನ ಕೊಡ್ತಾ ಇದ್ದಾರೆ. ಇವರು ಡಿಶ್ ವಾಶ್ ಅನ್ನ ಕೊಡ್ತಾ ಇದ್ದಾರೆ, ಬಟ್ಟೆ ಒಗೆಯಕ್ಕೆ ಸೋಪನ್ನು ಕೊಡ್ತಾ ಇದ್ದಾರೆ, ಪಾತ್ರೆ ತೊಳೆಯಕ್ಕೆ ಡಿಶ್ ವಾಶ್ ಅನ್ನ ಕೊಡ್ತಾ ಇದ್ದಾರೆ. ಸಪೋಸ್ ಅದು ಸಾಲಿಲ್ಲ ನಿಮ್ಮ ಮನೆಗೆ ಅಂತ ಹೇಳಿದ್ರೆ 1000 ರೂಪಾಯಿ ಗಿಫ್ಟ್ ವಚರ್ ಕೊಡ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ಸೋಪನ್ನ, ಡಿಟರ್ಜೆಂಟ್ ಅನ್ನು ತಗೊಂಬನ್ನಿ. ತ್ರಿಬಲ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರ ಆಕರ್ಷಕ ಬಹುಮಾನ ನಿಮ್ಗೋಸ್ಕರ. ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮೈಯಾಸ್ ಅವರು ನಿಮ್ಗೋಸ್ಕರ. ಕೂದಲು ಯಾವ್ದು ಉದುರ್ತಾ ಇದೆ ಮಲ್ಲಿ? ಸೊಸೆಗ ಎಲ್ರಿಗೂ ಉದುರ್ತಾ ಇದೆ. ಹಂಗಾರೆ ಒಂದು 5 kg ದೊಡ್ಡ ಟಿನ್ನೇ ಕೊಡಬೇಕು, ಯಾಕಂದ್ರೆ ಮಲ್ಲಿ ತುಂಬಾ ಜಾಸ್ತಿ ಜನ ಇದ್ದಾರೆ. ಆದ್ರೂ ರಿಸ್ಕೇಜ್ ಬೃಂಗ ಏರ್ ಆಯಿಲ್ ಅವರು ಒಂದು ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಡ್ತಾ ಇದ್ದಾರೆ ನಿಮ್ಗೋಸ್ಕರ. ಒಗಂಡಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ 1.5 ಲಕ್ಷ ಅಷ್ಟು ಸೇಲ್ ಆಗ್ಬಿಟ್ಟಿರ್ಬೇಕು ಇವಾಗ ಮ್ಯಾಗ್ಝಿನ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು. ಈ ತಿಲ್ಲಿ ಲಿವರ್ದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಇದು ಬಲ್ ಡೇಂಜರ್. ಇದನ್ನೇನಾದ್ರು ಫಸ್ಟ್ ತಿನ್ಬಿಟ್ರೆ ಬೇರೆ ಯಾವುದು ರುಚಿ ಬರೋಲ್ಲ. ಅದಕ್ಕೆ ಇದನ್ನ ಕಡೆಯಲ್ಲಿ ತಿನ್ಬೇಕು. ಇಲ್ಲ ಅಂದ್ರೆ ಇನ್ನು ಬೇರೆ ಮಾಡಿದಿರ ಲೊಡ್ ಬಿದ್ದೋಗಿ, ಸಪ್ಪೆ ಬಿದ್ದೋಗಿ, ಚೆನ್ನಾಗಿಲ್ಲ ಅನ್ನೋದೆಲ್ಲ ಆಗ್ಬಿಡುತ್ತೆ. ಅದರಿಂದ ತಿನ್ಬೇಕಂದ್ರೆ ಇದನ್ನ ಕಡೆಯಲ್ಲಿ ಇಟ್ಕೊಂಡು ತಿನ್ನಿ. ರೀಟಾ ಅವರು ಅದ್ಭುತವಾಗಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇವತ್ತೇ ತರಿಸ್ಕೋಬೋದು, ಈಗಲೇ ಮಾಡ್ಕೋಬೋದು. ರೀಟಾ ಅವ್ರು ಹೇಳಿದಾರಲ್ಲ, ಉಂಡು ಕಡಿಮೆ ಆಗುತ್ತೆ, ರಕ್ತ ಜಾಸ್ತಿ ಆಗುತ್ತೆ, ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪಿನ ತಿಲ್ಲಿ ಫ್ರೈ ಮಾಡುವ ವಿಧಾನ: ಮೊದಲು ಬಾಣಲಿಗೆ ಎಣ್ಣೆ, ತುಪ್ಪ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಹಸಿಮೆಣಸಿನಕಾಯಿ, ಪುದೀನ, ಮೆಂತ್ಯ ಸೊಪ್ಪು, ಉಪ್ಪು, ಅರಿಶಿನ, ಟೊಮೊಟೊ ಹಾಕಿ ಹುರಿದು ತಿಲ್ಲಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀರು ಹಿಂಗುವವರೆಗೂ ಹುರಿದು ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಮೆಂತ್ಯ ಸೊಪ್ಪಿನ ತಿಲ್ಲಿ ಫ್ರೈ ನಿಮ್ಮನೇಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಮತ್ತೆ ಒಳ್ಳೆ ಅದ್ಭುತವಾಗಿರೋ ಅಡುಗೆನ ಮಾಡಬೇಕು. ಟುಲೈಟ್ ರೆಸ್ಟೋರೆಂಟಿಂದ ಬರ್ತಾ ಇದ್ದಾರೆ. ಅದೇ ರೀ, ನಮ್ಮ ಹುಡುಗ ಪ್ರಮೋದ್ ಪಾಂಡೆ ಬರ್ತಾ ಇದ್ದಾರೆ. ಒಳ್ಳೆ ಒಂದು ತಂದೂರ್ ಐಟಮ್ನ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಸರ್ ಬನ್ನಿ ಸರ್. ಪ್ರಮೋದ್ ಸರ್ ಬನ್ನಿ. ಪ್ರಮೋದ್ ನಮಸ್ಕಾರ ಸರ್. ಏನು ಪ್ರಮೋದ್, ಲೇಟ್ ಆಯ್ತಾ ರಾತ್ರಿ? ಎಷ್ಟಾಗುತ್ತೆ ದಿನ ಮನೆಗೆ ಹೋಗೋಷ್ಟೊತ್ತಿಗೆ? 3 ಗಂಟೆ ಆಯ್ತು ಸರ್. 3 ಗಂಟೆನಾ ರಾತ್ರಿ? ರೆಸ್ಟೋರೆಂಟ್ ಎಷ್ಟು ಗಂಟೆ ಕ್ಲೋಸ್ ಮಾಡ್ತೀರಪ್ಪ ನೀವು? ನನ್ನ ಕೆಲಸ ಇತ್ತು ಸರ್, ಮಸಾಲ ರೆಡಿ ಮಾಡಬೇಕು ಬೆಳಿಗ್ಗೆ. ಪೊಲೀಸ್ ಅವ್ರಿಗೆ ಹೇಳ್ಬೇಕು, ಏನು ರಾತ್ರಿ ಎಲ್ಲ ಬಿಸ್ನೆಸ್ ಮಾಡ್ತಾರೆ ಇವರು. ನಮಗೆಲ್ಲ 11 ಗಂಟೆ ಮುಚ್ಚಿಸ್ಬಿಡ್ತಾರೆ. ಏನು ಅಡ್ಜಸ್ಟ್ಮೆಂಟ್ಗಳ ನಮಗೆ ಗೊತ್ತಾಗಲ್ಲ ನೋಡಿ. ಮತ್ತೆ ಮಸಾಲ ಎಲ್ಲ ರಾತ್ರಿ ರೆಡಿ ಮಾಡ್ಕೊಳ್ತೀರಾ ಸರ್? ಅಂದ್ರೆ ವಾರಕ್ಕೊಂದ್ಸರಿನಾ ಅದು ಮಸಾಲ ತಯಾರು ಮಾಡ್ಕೊಳ್ಳೋದು? ಇಲ್ಲ ಸರ್, ನಾವು ಡೈಲಿ. ಏನು ದಿನ 3 ಗಂಟೆ ಮಲಗ್ತೀರಿ? ಇಲ್ಲ, ಒಂದೊಂದು ದಿನ ಲೇಟ್ ಆಗುತ್ತೆ. ಸ್ಯಾಟರ್ಡೇ ಸಂಡೇ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ 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 ಓಕೆ. ಶುರು ಮಾಡೋಣ. ಎಸ್ ಸರ್. ಏನು ಮಾಡ್ತಾ ಇದ್ರಿ ಇವತ್ತು ನೀವು? ಪ್ರಾನ್ಸ್ ಕೋಳಿವಾಡ. ಪ್ರಾನ್ ಕೋಳಿವಾಡ? ಎಸ್ ಸರ್. ಹೆಂಗಿರ್ತದು? ಆ್ಯಕ್ಚುಲಿ ಇದು ಇರೋದು ಮಹಾರಾಷ್ಟ್ರನ್ ಡಿಶ್ ಸರ್. ಓಕೆ ಓಕೆ. ಡೀಪ್ ಬೇಕಾ ತವಲ್ಲಿ ಬೇಕಾ ಎರಡು ಮಾಡ್ಬೋದು ಆರಾಮ. ತವಾನ ಡೀಪ್ ಫ್ರೈ ಎಲ್ಲ ಮಜಾ ಎಲ್ಲ ಕಬಾಬ್ ತರ ಆಗ್ಬಿಡ್ತದೆ. ಅದೇ ತವಾಲಿ ಮಾಡಬೇಕು, ತಿನ್ಬೇಕು, ಕೋಳಿವಾಡನ ನೋಡಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾನ್ ಕೋಳಿವಾಡ ತವಾ ಫ್ರೈ ಎಸ್ ಶುರು ಮಾಡೋಣ. ಹಾಂ ಸರ್. ಏನು ತಂದಿದ್ದೀರಿ ಫಸ್ಟ್? ಫ್ರಾನ್ಸ್ ಕೋಳಿ ವಡ ಬೇಕಾಗುವ ಸಾಮಗ್ರಿಗಳು: ಫ್ರಾನ್ಸ್
ನಿಂಬೆಹಣ್ಣು, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಜೀರಿಗೆ ಪುಡಿ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಹಾಂ ಸರ್. ಎಸ್ ಸರ್. ಪ್ರಾನ್ಸ್ ಫಸ್ಟ್ ಇದು. ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು, ಮನೇಲೇ ಮಾಡ್ಕೊಳ್ಳೋವಂಥದ್ದು, ಇಷ್ಟವಾಗಿ ಮಾಡ್ಕೊಳ್ಳೋವಂಥದ್ದು. ಪ್ರಾನ್ನ ತಗೊಳ್ಳಿ, ಕ್ಲೀನ್ ಮಾಡಿರೋಂಥ ಪ್ರಾನ್ ಸಿಗುತ್ತೆ. ಪ್ರಾನ್ಗೆ ಅರ್ಧ ನಿಂಬೆಹಣ್ಣ ಇಟ್ಕೊಳ್ತಾ ಇದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಹಾಂ. 1 ಸ್ಪೂನ್ಗಿಂತ ಕಡಿಮೆ ಕಡಿಮೆ. ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ನಿಂಬೆಹಣ್ಣು ಪೂರ್ತಿಯಾಗಿ. ಎಸ್. ಎಸ್. ನಂತರ ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಚಾಪ್. ಚಾಪ್ಡ್ ಗ್ರೀನ್ ಚಿಲ್ಲಿ. ಓಕೆ. ನೆಕ್ಸ್ಟ್ ಗಾರ್ಲಿಕ್ ಚಾಪ್. ಓಹ್, ಗಾರ್ಲಿಕ್ ಚಾಪು ಹಾಕ್ತಾ ಇದ್ದೀರಾ? ಎಸ್. ನೆಕ್ಸ್ಟ್ ಕರಿ ಲಿಪ್ ಸರ್. ಕರಿಬೇವು ಒಂದು ಸ್ಪೂನ್ ಅಷ್ಟು ಕರಿಬೇವು. ಸೌತ್ ಫೇವ್ರೇಟ್ ಸರ್ ಇದು. ಹಾಂ, ಸೌತ್ ಫೇವ್ರೇಟ್. ಹೌದಾ? ಓಹೋ. ನೆಕ್ಸ್ಟ್ ಮೊಟ್ಟೆ ಸರ್ ಒಂದು. ಓಕೆ. ಆದಮೇಲೆ ಮಸಾಲ. ಮಸಾಲ ಬರಬೇಕಾ? Yes. ಹಾಕೊಳ್ಳಿ. ಉಪ್ಪು ಫಸ್ಟು. ಉಪ್ಪು ಅವಾಗಲೇ ಹುಳಿ ಹಾಕಿದ್ವಿ, ಉಪ್ಪು ಹಾಕಿರಲಿಲ್ಲ. ಈಗ ಉಪ್ಪನ್ನು ಹಾಕ್ತಾ ಇದೀವಿ. ಆಲ್ ಪೌಡರ್ಸ್. ಧನಿಯಾ ಪುಡಿ 1/4 ಸ್ಪೂನು. ಗರಂ ಮಸಾಲ 1/4 ಸ್ಪೂನು. ಚಿಲ್ಲಿ ಪೌಡರ್. 1/4 ಸ್ಪೂನು. ಜೀರಾ 1/4 ಅಂದರೆ ಸ್ವಲ್ಪ. ಎಷ್ಟು ನಿಮಿಷ ನೆನೆಸಿಡ್ಬೇಕು ಗುರು ಇದನ್ನ? ಒಂದು 10 ಮಿನಿಟ್ಸ್ ಸರ್. ಸಾಕಾ? ಹಾಂ. ಅಷ್ಟೇನಾ ಮಸಾಲ? ಎಸ್ ಸರ್. ನೋಡ್ರಿ, ನಾವು ಎಷ್ಟಿಷ್ಟೊಂದು ಮಸಾಲ ಹಾಕೊಂಡು ತಿಂದು ಚೆನ್ನಾಗಿಲ್ಲದೆ ಅಯ್ಯೋ ತೇಗ್ ಬರ್ತಾ ಇದೆ ಚೆನ್ನಾಗಿಲ್ಲ ಅನ್ಕೊಳ್ತೀವಿ. ಹೋಟ್ಲಲ್ಲಿ ಎಷ್ಟು ಪ್ಲೇಟ್ ಇದು? 2 ಪ್ಲೇಟ್ 1 ಪ್ಲೇಟ್? 2 ಪ್ಲೇಟ್ ಸರ್ ಇದು. 2 ಪ್ಲೇಟ್ಗೆ 1/4 ಸ್ಪೂನ್ ಮಸಾಲಗಳು ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಮಸಾಲ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು ಅನ್ನೋದೆಲ್ಲ ತಪ್ಪು ಕಲ್ಪನೆ. ತವಾ ಇಲ್ಲ? ಎಸ್ ಸರ್, ರೆಡಿ ಮಾಡಿ. ಎಸ್ ಸರ್. ಆಯಿಲ್ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಇದು ತವಾದಲ್ಲೇ ಫ್ರೈ ಆಗುತ್ತೆ, ಬಟ್ ಇದನ್ನ ನಾವು ಎಣ್ಣೆಲೂ ಫ್ರೈ ಮಾಡ್ಕೋಬಹುದು. ಎಸ್. 2 ಮಸಾಲ ಇದ್ರೊಳಗಿದೆ, ಅಂದ್ರೆ ಮಸಾಲ ಸೇಮು. ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬಹುದು, ಕಬಾಬ್ ತರ ಇರುತ್ತೆ, ಅದು ಬೇರೆ ಟೇಸ್ಟು. ಯಾವಾಗಲೂ ತವಾ ಫ್ರೈಯೇ ಸ್ವಲ್ಪ ತಿನ್ನಕ್ಕೆ ಮಜವಾಗಿರೋದು ತವಾ ಫ್ರೈ. ಎರಡು ಪ್ಲೇಟ್ ಅಷ್ಟು ಒಳ್ಳೆ ಒಂದು ತವಾದಲ್ಲಿ ಬೇಯುವಂಥ ಒಂದು ಪ್ರಾನ್ ಕೋಳಿ ವಡ. ಹೌದಾ? ಮುಚ್ಚೋದೇನು ಬೇಡ ಅಲ್ಲ? ಬಟ್ ಬೇಯುತ್ತಾ ಅಷ್ಟು ಬೇಗ? ಹಾಂ, ಒಂದು 5-10 ಮಿನಿಟ್ಸ್ ಅಷ್ಟೇ. ಒಂದು 5 ಮಿನಿಟ್ಸ್ ಬಂದರೆ ಸಾಕಲ್ಲ? ರೆಡಿನಾ? ಎಸ್ ಸರ್, ರೆಡಿ. ಓಹೋ, ಡೆಕೋರೇಷನ್ ಫುಲ್ ಡೆಕೋರೇಷನಾ? ಎಲ್ಲ ಆದಮೇಲೆ ಸರ್ ಹಾ. ಮೇಲಿಂದ ಚಾಟ್ ಮಸಾಲ. ಓಕೆ, ಫುಲ್ ಡ್ರೈ ಅಲ್ಲ ಇದು? ಎಸ್ ಸರ್. ಸಿಕ್ಕಾಪಟ್ಟೆ ಈಸಿ ಇವೆಲ್ಲ ಮಾಡ್ಕೊಳ್ಳೋದು. ಏನು ರಾಕೆಟ್ ಸೆನ್ಸ್ ಇಲ್ಲ. ಮುಳ್ಳಿ ಮಿಲ್ಟ್ರಿ ಹೋಟ್ಲು ನೋಡ್ತಾ ಇರಿ, ಬೇಕಾಗಿರೋಂಥ ಅಡುಗೆಗಳನ್ನ ನಿಮ್ಮಲ್ಲಿ ನೀವೇ ಮಾಡ್ಕೊಳ್ತಾರೆ. ಸರ್ ರೆಡಿ ಸರ್. ಪ್ರಾನ್ಸ್ ಓಕೆ, ಕೋಳಿ ವಡ. ಪ್ರಾನ್ಸ್ ಕೋಳಿ ವಡ. ಟುಲೈಟ್ ತಂದೂರ್ ರೆಸ್ಟೋರೆಂಟ್, ರಾಜರಾಜೇಶ್ವರಿ ನಗರ, ಆರ್ಚಿಂದ ಒಳಗಡೆ 400 ಮೀಟರ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅದ್ಭುತವಾದಂಥ ರೆಸ್ಟೋರೆಂಟು. ಬೆಳಗ್ಗೆ 12 ಗಂಟೆ ಓಪನ್ ಆದ, ರಾತ್ರಿ 12 ಗಂಟೆವರೆಗೂ ತೆಗೆದಿರುತ್ತೆ. ವೆಜ್ ಇದೆ, ನಾನ್ ವೆಜ್ ಇದೆ, ಚೈನೀಸ್ ಇದೆ, ಕಾಂಟಿನೆಂಟಲ್ ಇದೆ. ಹೋಗ್ಬಿಡ್ಸಿ, ಟ್ರೈ ಮಾಡಿರಿ, ಖುಷಿ ಆಗುತ್ತೆ ನಿಮಗೆ. ಓಕೆ, 2 ಪ್ಲೇಟ್ ಇದೆ ಇದರೊಳಗೆ ಅಂತ ಬೇರೆ ಹೇಳಿದ್ದಾರೆ ನಮಗೆ. ಇವರು ಮಾಡಿರೋ ಕತೆ ನೋಡಿದ್ರೆ ನಾನು ಒಬ್ಬನೇ ತಿಂದಾಕ್ಬಿಡ್ತೀನಿ ಅನ್ನಿಸ್ತಾ ಇದೆ. ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀನಿ, ಇಲ್ಲ ಅಂದರೆ ನಾನೇ ತಿನ್ಕೊಳ್ತೀನಿ. ಬನ್ರಿ ರೀ ಪಾಂಡೆ, ಕುತ್ಕೊಳ್ರಿ. ಓಕೆ, ಟೇಸ್ಟ್ ಮಾಡ್ಬೋದಾ ಇದನ್ನ? ಹಾಂ, ಮಾಡಿ ಸರ್. ನಿಮ್ಮ ಹೋಟ್ಲಲ್ಲಿ ತುಂಬ ಫೇಮಸ್ ಅಂತಿದ್ದು. ತೊಳಿ ಸರ್, ಟೇಸ್ಟ್ ಮಾಡಿ. ಹೇಳಿ ಸರ್, ನೀವು ಹಾಕೊಳ್ಳಿ.
ಚೆನ್ನಾಗಿದೆ. ಇದೇ ಮಸಾಲ ನಿಮಗೆ ಹೆಂಚ್ ಮೇಲೆ ಹಾಕೋಕ್ಕಾಗಲ್ಲ, ತವ ಮೇಲೆ ಹಾಕೋಕ್ಕಾಗಲ್ಲ. ನಮಗೆ ಡೀಪ್ ಫ್ರೈ ಬೇಕು ಅಂದರೆ ಕಾದ ಎಣ್ಣೆಲಿ ಬಿಡ್ಬೋದು, ಅದು ಬೇರೆನೇ ಟೇಸ್ಟು. ಕರೆಕ್ಟಾ? ಎಸ್ ಸರ್. ಇದರಲ್ಲಿ ಬೇರೆ ಐಟಮ್ಗಳಿದಾವೆ, ಫಿಶ್ ಟಿಕ್ಕ, ತಂದೂರಿಯಲ್ಲಿ ಮಾಡೋದು ಫಿಶ್ ಟಿಕ್ಕ ಐಟಮ್ಗಳು ಹೌದಾ? ಆ ಥರ ಇದೆ. ಫಿಶ್ ಟಿಕ್ಕ ಅಂತ ಬರುತ್ತೆ. ಅದ್ಭುತವಾಗಿದೆ. ನಾವು ಸ್ವಲ್ಪ ಖಾರ ಗಿರಲ್ಲ ಜೋರಾಗಿ ಹಾಕ್ಸ್ಕೊಂಡಿದ್ದೀವಿ. ತಿಂತಾ ಇದ್ರೆ ಮಜಾ ಕೈ ತಿರುಗಿ ಇಲ್ಲೇ ಹೋಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ, ನಂಗೆ ಕೈ ಹೋಗಕ್ಕೆ ಸಾಧ್ಯ. ಥ್ಯಾಂಕ್ ಯು ಪಾಂಡೆ. ನೀವು ಹೋಗಬೇಕು, ಒಳ್ಳೆ ಊಟ ಮಾಡಬೇಕು. ರೆಸ್ಟೋರೆಂಟ್ ಎಲ್ಲಿ ಗೊತ್ತಾಗ್ತಾ ಇಲ್ಲ, ಕಳೆದೋಗ್ಬಿಟ್ವಿ ಅನ್ನೋ ಸೀನಿಲ್ಲ. ರಾಜರಾಜೇಶ್ವರಿ ನಗರ ಆರ್ಚಿಂದ ಲೆಫ್ಟಲ್ಲಿ ಹೋಯ್ತು ಅಂತ ಹೇಳಿದ್ರೆ ಒಂದು 400 ಮೀಟ್ರಲ್ಲೇ ಕಾಣುತ್ತೆ. ಫೋನ್ ನಂಬರ್ ಹೇಳಿ ಸರ್. ಫೋನ್ ನಂಬರ್ ಬಂದು 9972 9972 32 32 6699 6699. ನೀವು ಇರ್ತೀರಾ ಅಲ್ಲಿ? ಹಾಂ, ನಾವು ಇರ್ತೀವಿ ಸರ್. ಎಷ್ಟು ಗಂಟೆ ಮಾರ್ನಿಂಗ್ ಓಪನು? ಮಾರ್ನಿಂಗ್ 11:30 4, ಈವ್ನಿಂಗ್ ಬಂದು 5:30 11 ತನಕ ಇರುತ್ತೆ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಆದಿ ಬೆಸ್ಟ್. ಚೆನ್ನಾಗಿ ಮಾಡಿ, ಒಳ್ಳೆ ಅಡುಗೆ ಕೊಡಿ. ಎಲ್ಲರ ಹತ್ರ ದುಡ್ಡಿಸ್ಕೊಳ್ತೀರಾ. ಒಳ್ಳೆ ಅಡುಗೆ ಕೊಡಿ, ಒಳ್ಳೆ ಊಟ ಕೊಡಿ, ರುಚಿಯಾಗಿ ಕೊಡಿ. ಬೇಜಾರು ಮಾಡ್ಕೊಂಡು ಕೆಲಸ ಮಾಡಬೇಡಿ, ನಗ್ನಗ್ದಾಗ ಕೆಲಸ ಮಾಡಿ. ಥ್ಯಾಂಕ್ ಯು. ಫ್ರಾನ್ಸ್ ಕೋಳಿ ವಡ ಮಾಡುವ ವಿಧಾನ: ಒಂದು ಬೋಲಿಗೆ ಕ್ಲೀನ್ ಮಾಡಿದ ಫ್ರಾನ್ಸ್, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಗೆ ಹಚ್ಚಿದ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಮೊಟ್ಟೆ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಕಲಸಿ 10 ನಿಮಿಷ ನೆನೆಯಲು ಬಿಡಿ. ಒಂದು ತವಾದ ಮೇಲೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ನೆನೆಸಿಟ್ಟ ಫ್ರಾನ್ಸ್ ಹಾಕಿ 2 ಕಡೆ ಫ್ರೈ ಮಾಡಿ ಈರುಳ್ಳಿ ರಿಂಗ್ಸ್, ನಿಂಬೆ ಪೀಸ್, ಚಾಟ್ ಮಸಾಲ ಹಾಕಿದರೆ ಫ್ರಾನ್ಸ್ ಕೋಳಿ ವಡ ನಿಮ್ಮನೆಯಲ್ಲೂ ರೆಡಿ. ಓಕೆ, ನೀವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ಅಡುಗೆ ಮಾಡ್ತೀವಿ ಅನ್ನೋ ತಾಕತ್ ನಿಮಗಿದ್ರೆ ರುಚಿ ನೋಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಮತ್ತೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಗಿರಾಕಿ ಒಳಗೆ ಕೂತಿದ್ದಾರೆ. ಕೆಲಸ ಮುಗಿಸ್ಬೇಕು, ಈ ತಂದೂರು ಪ್ರಾನ್ನ ಖಾಲಿ ಮಾಡಬೇಕು. ಸಿಗ್ತೀನಿ.